ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀಧರ ಟೀಕಾ ಸಹಿತ ಭಗವದ್ಗೀತೆಯಲ್ಲಿ ಕರ್ಮಯೋಗವೆಂಬ ತೃತೀಯೋಧ್ಯಾಯಕ್ಕೆ ಸ್ವಾಗತ. ಈ ಅಧ್ಯಾಯದ ಎಲ್ಲ ಶ್ಲೋಕಗಳು. ಅಥ ತೃತೀಯೋಧ್ಯಾಯಃ ಕರ್ಮಯೋಗಃ. ಸಾಂಖ್ಯಯೋಗೇ ಚ ವೈಷಮ್ಯಂ ಮತ್ವಾ ಮುಗ್ಧಾಯ ಜಿಷ್ಣವೇ ತಯೋರ್ಭೇದ ನಿರಾಸಾಯ ಕರ್ಮಯೋಗ ಉದೀರ್ಯತೆ. ಜ್ಞಾನ ಮತ್ತು ಕರ್ಮದಲ್ಲಿ ವೈರುಧ್ಯವನ್ನು ಕಾಣುತ್ತಿದ್ದ ಮುಗ್ಧನಾದ ಅರ್ಜುನನಿಗೆ ಅವುಗಳಲ್ಲಿರುವ ಭೇದವನ್ನು ಹೋಗಲಾಡಿಸುವುದಕ್ಕಾಗಿ ಕರ್ಮಯೋಗವು ಬೋಧಿಸಲ್ಪಡುತ್ತದೆ. ಯಾರ ವಿಷಯದಲ್ಲಿ ದುಃಖ ಪಡಬಾರದೋ ಅಂಥವರಿಗಾಗಿ ನೀನು ದುಃಖಿಸುತ್ತಿರುವೆ ಮುಂತಾದ ಶ್ಲೋಕಗಳಲ್ಲಿ ದೇಹವೇ ಬೇರೆ ಆತ್ಮವೇ ಬೇರೆ ಎಂಬ ವಿವೇಕ ಪ್ರಜ್ಞೆಯನ್ನು ಮೋಕ್ಷ ಸಾಧನ ರೂಪವಾಗಿ ತಿಳಿಸಲಾಯಿತು. ಆ ಬಳಿಕ ಜ್ಞಾನಯೋಗದಲ್ಲಿ ಇರಬೇಕಾದ ಮನೋಭಾವವನ್ನು ಅರ್ಜುನನಿಗೆ ಈವರೆಗೆ ತಿಳಿಸಿದ್ದಾಯಿತು. ಇನ್ನೀಗ ಕರ್ಮಯೋಗದಲ್ಲಿ ಇರಬೇಕಾದ ಮನೋಭಾವದ ಕುರಿತು ಕೇಳು ಮುಂತಾದ ಶ್ಲೋಕಗಳಲ್ಲಿ ಕರ್ಮದ ವಿಷಯವಾಗಿಯೂ ವಿವರಿಸಲಾಯಿತು. ಆದರೆ ಅವೆರಡರಲ್ಲಿ ಯಾವುದು ಮೊದಲು ಯಾವುದು ನಂತರ ಬರುತ್ತದೆ ಎಂಬುದನ್ನು ಸ್ಪಷ್ಟವಾಗಿ ಅಲ್ಲಿ ಹೇಳಲಿಲ್ಲ. ಮತ್ತು ಅಲ್ಲಿ ಭಗವಂತನ ಮಾತುಗಳಲ್ಲಿ ಜ್ಞಾನ ಸಂಪನ್ನನಾದ ಸ್ಥಿತಪ್ರಜ್ಞನಿಗೆ ಆಸೆಗಳಿರುವುದಿಲ್ಲ, ಇಂದ್ರಿಯಗಳ ಮೇಲೆ ಹತೋಟಿ ಇರುತ್ತದೆ, ಅಹಂಕಾರವಿರುವುದಿಲ್ಲ ಇತ್ಯಾದಿ ಲಕ್ಷಣಗಳನ್ನು ಹೇಳಿರುವುದರಿಂದ ಮತ್ತು ಇದು ಬ್ರಾಹ್ಮೀ ಸ್ಥಿತಿಯು ಓ ಅರ್ಜುನ ಎಂಬುದಾಗಿ ಪ್ರಶಂಸಾ ಪೂರ್ವಕವಾಗಿ ಜ್ಞಾನದ ವಿಷಯವನ್ನು ಮುಕ್ತಾಯಗೊಳಿಸಿದ್ದರಿಂದ ಭಗವಂತನ ದೃಷ್ಟಿಯಲ್ಲಿ ಜ್ಞಾನ ಮತ್ತು ಕರ್ಮಗಳ ನಡುವೆ ಜ್ಞಾನವೇ ಶ್ರೇಷ್ಠವೆಂದು ಭಾವಿಸಿದ ಅರ್ಜುನನು ಈಗ ಹೇಳುತ್ತಾನೆ. ಅರ್ಜುನ ಉವಾಚ ಜಾಯಸಿ ಚೇತ್ ಕರ್ಮಣಸ್ತೆ ಮತಾ ಬುದ್ಧಿರ್ಜನಾರ್ದನ ತತ್ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಯಸಿ ಕೇಶವ. ಹೇ ಜನಾರ್ದನ, ಕರ್ಮಕ್ಕಿಂತ ಜ್ಞಾನವು ಮಿಗಿಲಾದುದು ಎಂಬುದು ನಿನ್ನ ಅಭಿಪ್ರಾಯವಾದರೆ ಎಲೈ ಕೇಶವ, ನನ್ನನ್ನು ಘೋರವಾದ ಈ ಕರ್ಮದಲ್ಲಿ, ಅದು ಯುದ್ಧ ಕರ್ಮದಲ್ಲಿ ಏಕೆ ತೊಡಗಿಸುತ್ತಿರುವೆ? ಕರ್ಮಕ್ಕೆ ಹೋಲಿಸಿದರೆ ಜ್ಞಾನವು ಮೋಕ್ಷಕ್ಕೆ ನೇರ ಮಾರ್ಗವಾದ್ದರಿಂದ ಅದು ಮಿಗಿಲಾದುದು, ಅಂದರೆ ಹೆಚ್ಚಿನದು, ಶ್ರೇಷ್ಠವಾದುದು ಎಂಬುದು ನಿನ್ನ ಅಭಿಪ್ರಾಯವಾದರೆ, ಅಂದರೆ ಇಲ್ಲಿ ಕೃಷ್ಣನ ಅಭಿಪ್ರಾಯವಾದರೆ ಮತ್ತೇಕೆ ಯುದ್ಧ ಮಾಡು, ಎದ್ದೇಳು ಎಂದು ಮತ್ತೆ ಮತ್ತೆ ಹೇಳುತ್ತಾ ಘೋರವಾದ ಹಿಂಸಾತ್ಮಕವಾದ ಕೆಲಸದಲ್ಲಿ ನನ್ನನ್ನು ತೊಡಗಿಸುತ್ತಿರುವೆ ಅಥವಾ ತೊಡಗುವಂತೆ ಪ್ರೇರೇಪಿಸುತ್ತಿರುವೆ? ಆದರೆ ಕ್ಷತ್ರಿಯನಾದವನಿಗೆ ಧರ್ಮಬದ್ಧವಾದ ಯುದ್ಧಕ್ಕಿಂತ ಹೆಚ್ಚಿನ ಶ್ರೇಯಸ್ಸು ಮತ್ತೊಂದಿಲ್ಲ ಇತ್ಯಾದಿ ಶ್ಲೋಕಗಳಲ್ಲಿ ಕರ್ಮದ ಶ್ರೇಷ್ಠತೆಯು ಕೂಡ ಹೇಳಲ್ಪಟ್ಟಿದೆಯಲ್ಲ ಎಂದರೆ ಅದಕ್ಕೆ ಅರ್ಜುನ ಹೇಳುತ್ತಾನೆ, ವ್ಯಾಮಿಶ್ರೇಣೇವ ವಾಕ್ಯೇನ ಬುದ್ಧಿಂ ಮೋಹಯಸೇವ ಮೇ ತದೇಕಂ ವದ ನಿಶ್ಚಿತ್ಯ ಯೇನ ಶ್ರೇಯೋಹಮಾಪ್ನುಯಾಮ್. ಒಂದಕ್ಕೊಂದು ವಿರುದ್ಧವಾದಂತೆ ತೋರುವ ಮಾತುಗಳಿಂದ ನನ್ನ ಬುದ್ಧಿಯನ್ನು ಗೊಂದಲಕ್ಕೆ ಈಡಾಗಿಸುತ್ತಿರುವೆ. ಯಾವುದರಿಂದ ನಾನು ಶ್ರೇಯಸ್ಸನ್ನು ಹೊಂದಬಹುದೋ ಆ ಒಂದನ್ನು ನನಗೆ ತೀರ್ಮಾನವಾಗಿ ಹೇಳು. ಏಕೆಂದರೆ ಕೃಷ್ಣ ಕೆಲವು ಕಡೆ ಕರ್ಮದ ಪ್ರಶಂಸೆ ಮಾಡುತ್ತಾನೆ, ಮತ್ತೆ ಕೆಲವು ಕಡೆ ಜ್ಞಾನದ ಪ್ರಶಂಸೆ ಇರುವುದರಿಂದ ಒಂದಕ್ಕೊಂದು ವಿರುದ್ಧವಾದಂತೆ ತೋರುವ ಸಂದೇಹವನ್ನು ಉಂಟು ಮಾಡುವ ಯಾವ ಮಾತುಗಳಿವೆಯೋ ಅವುಗಳಿಂದ ನನ್ನ ಬುದ್ಧಿಯನ್ನು ಡೋಲಾಯಮಾನಗೊಳಿಸಿ, ಅಂದರೆ ಕರ್ಮ ಜ್ಞಾನಗಳ ನಡುವೆ ಮನಸ್ಸು ತೂಗಾಡುವಂತೆ ಮಾಡಿ ಗೊಂದಲಕ್ಕೀಡಾಗಿಸುತ್ತಿರುವೆ. ಒಂದಕ್ಕೊಂದು ವಿರುದ್ಧವಾದಂತೆ ತೋರುವ ಎಂಬಲ್ಲಿ ಅಂತೆ ಎಂಬ ಶಬ್ದವನ್ನು ಬಳಸಿದ್ದರಿಂದ ಪರಮ ಕರುಣಾಮಯನಾದ ನಿನ್ನಲ್ಲಿ ನಮ್ಮನ್ನು ಗೊಂದಲಕ್ಕೀಡು ಮಾಡುವ ಗುಣ ಖಂಡಿತ ಇರಲಾರದು. ಆದರೂ ನನ್ನ ಭ್ರಾಂತಿಯಿಂದ ಹೀಗೆ ತೋರಿ ಬರುತ್ತಿದೆ ಎಂದು ನಿವೇದಿಸಿಕೊಂಡಂತಾಯಿತು. ಆದ್ದರಿಂದ ಎರಡರಲ್ಲಿ ಯಾವುದು ಒಳ್ಳೆಯದೋ ಆ ಒಂದನ್ನು ತೀರ್ಮಾನವಾಗಿ ಹೇಳು.
ಅಥವಾ ಹೀಗೂ ಅರ್ಥೈಸಬಹುದು, ಇದುವೇ ಶ್ರೇಯಸ್ಸಿಗೆ ಮಾರ್ಗ ಎಂದು ತೀರ್ಮಾನಿಸಿ ಯಾವುದನ್ನು ಆಚರಣೆಗೆ ತರುವುದರಿಂದ ನಾನು ಶ್ರೇಯಸ್ಸನ್ನು ಅಂದರೆ ಮೋಕ್ಷವನ್ನು ಹೊಂದಬಹುದೋ ಆ ಒಂದನ್ನು ಹೇಳು ಎಂದು ಅರ್ಜುನನು ಕೇಳುತ್ತಿದ್ದಾನೆ. ಪ್ರತಿಯಾಗಿ ಭಗವಂತನು ಉತ್ತರಿಸುತ್ತಿದ್ದಾನೆ. ಶ್ರೀ ಭಗವಾನುವಾಚ ಲೋಕೇಸ್ಮಿನ್ ದ್ವಿವಿಧಾ ನಿಷ್ಠಾ ಪುರಾ ಪ್ರೋಕ್ತಾ ಮಯಾ ನಘ ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ಎಲೈ ಪಾಪರಹಿತನೇ, ಈ ಹಿಂದೆ ನಾನು ಈ ಲೋಕಕ್ಕೆ ಇಬ್ಬಗೆಯಾದ ಆಧ್ಯಾತ್ಮ ಮಾರ್ಗವನ್ನು ಹೇಳಿದ್ದೇನೆ. ಸಾಂಖ್ಯರಿಗೆ ಜ್ಞಾನಯೋಗ, ಯೋಗಿಗಳಿಗೆ ಕರ್ಮಯೋಗ. ಇಲ್ಲಿ ದ್ವಿವಿಧ ಎಂದರೆ ದ್ವೇ ವಿಧೇ ಯಸ್ಯಾಹ ಸಾ, ಎರಡು ಬಗೆಗಳು ಯಾವುದರಲ್ಲಿದೆಯೋ ಅದು ದ್ವಿವಿಧ ಎಂದರೆ ಇಬ್ಬಗೆಯಾದದ್ದು. ಇದು ಅರ್ಥ. ಮೋಕ್ಷಕ್ಕೆ ಕರ್ಮ ಮಾರ್ಗ, ಜ್ಞಾನ ಮಾರ್ಗಗಳು ಪರಸ್ಪರ ನಿರಪೇಕ್ಷವಾದ ಅಂದರೆ ಸ್ವತಂತ್ರವಾದ ಎರಡು ಮಾರ್ಗಗಳು ಎಂದೇನಾದರೂ ಕೃಷ್ಣನು ಹೇಳಿದ್ದಲ್ಲಿ ಆಗ ಅವೆರಡರ ಪೈಕಿ ಯಾವುದು ಒಳ್ಳೆಯದೋ ಅದೊಂದನ್ನು ಹೇಳು ಎಂಬ ನಿನ್ನ ಮಾತು ಅಂದರೆ ಅರ್ಜುನನ ಮಾತು ಸರಿಯಾಗುತ್ತಿತ್ತು. ಆದರೆ ನಾನು ಹಾಗೆ ಹೇಳಿಲ್ಲ, ಕೃಷ್ಣ ಹಾಗೆ ಹೇಳಿಯೇ ಇಲ್ಲ. ಬದಲಾಗಿ ಅವೆರಡರ ಮೂಲಕ ಬ್ರಹ್ಮಪ್ರಾಪ್ತಿಗಿರುವ ಒಂದೇ ಮಾರ್ಗವನ್ನೇ ಹೇಳಿದ್ದೇನೆ. ಅವೆರಡೂ ಅಂದರೆ ಜ್ಞಾನ ಕರ್ಮಗಳೆರಡೂ ಎರಡು ಹಂತಗಳಾದ್ದರಿಂದ ಅವು ಸ್ವತಂತ್ರವಾದ ಮಾರ್ಗಗಳಾಗಲು ಸಾಧ್ಯವಿಲ್ಲ. ಸಾಧಕರ ಸಾಮರ್ಥ್ಯಕ್ಕೆ ತಕ್ಕಂತೆ ಒಂದೇ ಮಾರ್ಗದ ಎರಡು ಬಗೆಗಳನ್ನು, ಅಥವಾ ಇನ್ನೂ ಸರಿಯಾಗಿ ಹೇಳುವುದಾದರೆ ಸ್ತರಗಳನ್ನು, ಎರಡು ವಿಭಿನ್ನ ಸ್ತರಗಳನ್ನು ಹೇಳಲಾಗಿದೆ ಅಷ್ಟೇ. ಈ ಹಿಂದೆ ಅಂದರೆ ಹಿಂದಿನ ಅಧ್ಯಾಯದಲ್ಲಿ ನಾನು ಅಂದರೆ ಸರ್ವಜ್ಞನಾದ ಶ್ರೀಕೃಷ್ಣ ಪರಮಾತ್ಮನು ಈ ಲೋಕಕ್ಕೆ ಶುದ್ಧ ಮನಸ್ಸಿನವರು, ಅಶುದ್ಧ ಮನಸ್ಸಿನವರು ಎಂಬ ಎರಡು ವಿಧದ ಸಾಧಕ ಜನರಿಗೆ ಇಬ್ಬಗೆಯಾದ ಮಾರ್ಗವನ್ನು, ಮುಕ್ತಿಗೊಯ್ಯುವ ಎರಡು ಬಗೆಯ ಮಾರ್ಗವನ್ನು ಹೇಳಿದ್ದೇನೆ ಎಂದು ಸ್ಪಷ್ಟವಾಗಿ ತಿಳಿಸಿದ್ದೇನೆ. ಆ ಎರಡು ಬಗೆಗಳನ್ನೇ ತಿಳಿಸುತ್ತಾನೆ. ಮೊದಲನೆಯದು ಸಾಂಖ್ಯರಿಗೆ ಅಂದರೆ ಶುದ್ಧವಾದ ಮನಸ್ಸುಳ್ಳ ಹಾಗೂ ಜ್ಞಾನದ ಹಂತಕ್ಕೆ ಏರಿದವರಿಗೆ. ಅವರ ಜ್ಞಾನವು ಪರಿಪಕ್ವವಾಗುವುದಕ್ಕೋಸ್ಕರ ಬ್ರಹ್ಮದೆಡೆಗೆ ಒಯ್ಯುವಂತಹ ಜ್ಞಾನಯೋಗವನ್ನು, ಧ್ಯಾನ ಮುಂತಾದವುಗಳಿಂದ ಕೂಡಿದ ಮಾರ್ಗವನ್ನು ಹೇಳಿದ್ದೇನೆ. ಎಲ್ಲಿ ಎಂದರೆ ಅವೆಲ್ಲವನ್ನು ಅಂದರೆ ಇಂದ್ರಿಯಗಳನ್ನು ಹಿಡಿತದಲ್ಲಿ ಇಟ್ಟುಕೊಂಡು ನನ್ನನ್ನು ಧ್ಯಾನಿಸುತ್ತಾ ಕುಳಿತುಕೊಳ್ಳಬೇಕು ಮುಂತಾದ ಶ್ಲೋಕಗಳಲ್ಲಿ. ಆದರೆ ಜ್ಞಾನದ ಹಂತಕ್ಕೆ ಏರಲು ಬಯಸುವ ಮತ್ತು ಕರ್ಮದ ಮೂಲಕ ಜ್ಞಾನವನ್ನು ಪಡೆಯತಕ್ಕ ಯೋಗಿಗಳಿಗೆ ಮನಃಶುದ್ಧಿಯ ಮೂಲಕ ಆ ನೆಲೆಗೇರಲು ಸಾಧ್ಯವಾಗುವಂತೆ ಕರ್ಮಯೋಗದ ಮಾರ್ಗವನ್ನು ತಿಳಿಸಿದ್ದೇನೆ. ಎಲ್ಲಿ ಎಂದರೆ ಕ್ಷತ್ರಿಯನಾದವನಿಗೆ ಧರ್ಮಬದ್ಧವಾದ ಯುದ್ಧಕ್ಕಿಂತ ಹೆಚ್ಚಿನ ಶ್ರೇಯಸ್ಸು ಮತ್ತೊಂದಿಲ್ಲ ಎಂದು ಹಿಂದಿನ 2ನೆಯ ಅಧ್ಯಾಯದ 31ನೇ ಮುಂತಾದ ಶ್ಲೋಕಗಳಲ್ಲಿ. ಆದ್ದರಿಂದಲೇ ಮನಸ್ಸಿನ ಶುದ್ಧಿ ಅಶುದ್ಧಿಗಳಿಗೆ ಅನುಗುಣವಾಗಿ ಎರಡೂ ಬಗೆಯ ಮಾರ್ಗಗಳನ್ನು ಹೇಳಿದ್ದೇನೆ. ಜ್ಞಾನಯೋಗದಲ್ಲಿ ಇರಬೇಕಾದ ಮನೋಭಾವವನ್ನು ಈವರೆಗೆ ನಿನಗೆ ತಿಳಿಸಿದ್ದಾಯಿತು. ಇನ್ನೀಗ ಕರ್ಮಯೋಗದಲ್ಲಿ ಇರಬೇಕಾದ ಮನೋಭಾವದ ಕುರಿತು ಕೇಳು. ಆದ್ದರಿಂದ ಜ್ಞಾನ ದೊರಕುವ ತನಕ ಮನಸ್ಸು ಸಂಪೂರ್ಣ ಶುದ್ಧವಾಗುವುದಕ್ಕಾಗಿ ತಮ್ಮ ವರ್ಣಾಶ್ರಮಗಳಿಗೆ ತಕ್ಕ ಕರ್ಮಗಳನ್ನು ಮಾಡಿಕೊಂಡು ಬರತಕ್ಕದ್ದು. ಇಲ್ಲವಾದರೆ ಮನಸ್ಸು ಶುದ್ಧವಾಗದೇ ಇರುವುದರಿಂದ ಜ್ಞಾನ ದೊರಕದು ಎಂಬುದನ್ನು ಕೃಷ್ಣ ಪರಮಾತ್ಮನು ಹೇಳುತ್ತಾನೆ. ನ ಕರ್ಮಾಣಾಮನಾರಂಭಾತ್ ನೈಷ್ಕರ್ಮ್ಯಂ ಪುರುಷೋಷ್ಣುತೆ ನ ಚ ಸನ್ಯಸನಾದೇವ ಸಿದ್ಧಿಂ ಸಮಧಿಗಚ್ಚತಿ. ಕರ್ಮಗಳನ್ನು ಆರಂಭಿಸದೇ ಇರುವುದರಿಂದ ಮನುಷ್ಯನು ನೈಷ್ಕರ್ಮ್ಯವನ್ನು ಹೊಂದಲಾರ ಮತ್ತು ಕರ್ಮಗಳನ್ನು ತ್ಯಾಗ ಮಾಡಿದ ಮಾತ್ರಕ್ಕೆ ಸಿದ್ಧಿಯನ್ನು ಹೊಂದಲಾರ. ಇಲ್ಲಿ ಕರ್ಮಗಳನ್ನು ಆರಂಭಿಸದೇ ಇರುವುದರಿಂದ ಅಂದರೆ ಮಾಡದಿರುವುದರಿಂದ ನೈಷ್ಕರ್ಮ್ಯವನ್ನು ಅಂದರೆ ಜ್ಞಾನವನ್ನು ಹೊಂದಲಾರ, ಪಡೆಯುವುದಿಲ್ಲ. ಈ ಲೋಕವನ್ನು ಅಂದರೆ ಆತ್ಮ ಸಾಮ್ರಾಜ್ಯವನ್ನು ಬಯಸಿಯೇ ಸನ್ಯಾಸಿಗಳು ತ್ಯಾಗ ಮಾಡುವುದು
ಮುಂತಾದ ಉಪನಿಷದ್ ವಾಕ್ಯಗಳು ಸನ್ಯಾಸವು ಮೋಕ್ಷಕ್ಕೆ ಮಾರ್ಗ ಎಂದು ಹೇಳುತ್ತವೆಯಲ್ಲ. ಆದ್ದರಿಂದ ತ್ಯಾಗ ಮಾತ್ರದಿಂದಲೇ ಮೋಕ್ಷ ದೊರಕುತ್ತದೆ, ಕರ್ಮಗಳಿಂದ ಏನಾಗಬೇಕಾಗಿದೆ ಎಂಬ ಪ್ರಶ್ನೆ ಕೇಳಬಹುದು. ಅದನ್ನು ಊಹಿಸಿಯೇ ಉತ್ತರ ಕೊಡಲಾಗಿದೆ. ನಚ ಸನ್ಯಸನಾದೇವ ಸಿದ್ಧಿಂ ಸಮಧಿಗಚ್ಚತಿ, ತ್ಯಾಗ ಮಾಡಿದ ಮಾತ್ರಕ್ಕೆ ಸಿದ್ಧಿಯನ್ನು ಹೊಂದಲಾರ ಎಂದು. ಮನಸ್ಸು ಶುದ್ಧವಾಗದೆ ಜ್ಞಾನರಹಿತನಾಗಿ ಮಾಡಿದ ಕರ್ಮ ತ್ಯಾಗ ಮಾತ್ರದಿಂದಲೇ, ಅಂದರೆ ಜ್ಞಾನರಹಿತನಾಗಿ ಮಾಡಿದ ಕರ್ಮತ್ಯಾಗ ಮಾತ್ರದಿಂದಲೇ ಸಿದ್ಧಿಯನ್ನು, ಅಂದರೆ ಮೋಕ್ಷವನ್ನು ಹೊಂದಲಾರ, ಅಂದರೆ ಪಡೆಯಲಾರ. ಕರ್ಮಗಳನ್ನು ತ್ಯಾಗ ಮಾಡುವುದು ಎಂದರೆ ಅವುಗಳಿಗೆ ಅಂಟಿಕೊಳ್ಳದಿರುವುದು ಎಂದರ್ಥ. ಕರ್ಮ ಮಾಡುವುದನ್ನೇ ಬಿಟ್ಟು ಬಿಡುವುದು ಎಂದರ್ಥವಲ್ಲ. ಏಕೆಂದರೆ ಅದು ಹಾಗೆ ಬಿಟ್ಟು ಬಿಡುವುದು ಸಾಧ್ಯವಿಲ್ಲ ಎನ್ನುತ್ತಾನೆ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮ ಕೃತ ಕಾರ್ಯತೆ ಹ್ಯವಶಃ ಕರ್ಮ ಸರ್ವ ಪ್ರಕೃತಿ ಜೈರ್ಗುಣೈಃ. ಯಾರೂ ಎಂದೂ ಒಂದು ಕ್ಷಣ ಕಾಲವೂ ಕರ್ಮ ಮಾಡದೆ ಇರಲಾರ. ಏಕೆಂದರೆ ಪ್ರತಿಯೊಬ್ಬನು ಪ್ರಕೃತಿಯಿಂದ ಹುಟ್ಟಿದ ಗುಣಗಳಿಗೆ ವಶನಾಗಿ ಕರ್ಮ ಮಾಡುತ್ತಲೇ ಇರುತ್ತಾನೆ. ಇಲ್ಲಿ ಯಾರೂ, ಜ್ಞಾನಿ ಅಥವಾ ಅಜ್ಞಾನಿ ಯಾರಾದರೂ ಸರಿಯೇ, ಎಂದಿಗೂ ಎಂಥ ಪರಿಸ್ಥಿತಿಯಲ್ಲೂ ಹಿಂದೆ ಒಂದು ಕ್ಷಣಕಾಲವೂ ಕರ್ಮ ಮಾಡದೆ ಇರಲಾರ. ಅದಕ್ಕೆ ಕಾರಣ ಪ್ರತಿಯೊಬ್ಬ ವ್ಯಕ್ತಿಯು ಪ್ರಕೃತಿಯಿಂದ ಹುಟ್ಟಿದ ತನ್ನ ಸ್ವಭಾವದಿಂದ ಒಡಮೂಡಿದ ರಾಗ, ದ್ವೇಷ ಮುಂತಾದ ಗುಣಗಳಿಗೆ ವಶನಾಗಿ ಅಸ್ವತಂತ್ರನಾಗಿ ಕರ್ಮ ಮಾಡುತ್ತಾನೆ, ಅಂದರೆ ಕರ್ಮದಲ್ಲಿ ತೊಡಗುತ್ತಾನೆ. ಆದ್ದರಿಂದ ಅಜ್ಞಾನಿಯಾದಂತಹ ಕರ್ಮತ್ಯಾಗಿಯನ್ನು ನಿಂದಿಸಲಾಗಿದೆ. ಕರ್ಮೇಂದ್ರಿಯಾಣಿ ಸಂಯಮ್ಯ ಯ ಆಸ್ತೆ ಮನಸಾ ಸ್ಮರನ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮಾ ಮಿಥ್ಯಾಚಾರಃ ಸ ಉಚ್ಯತೆ. ಯಾವ ಮೂರ್ಖನು ಕರ್ಮೇಂದ್ರಿಯಗಳನ್ನು ತಡೆಹಿಡಿದು ಇಂದ್ರಿಯ ವಿಷಯಗಳನ್ನು ಮನಸ್ಸಿನಿಂದ ಮೆಲುಕು ಹಾಕುತ್ತಿರುತ್ತಾನೋ ಅವನು ಕಪಟಿ ಎಂದು ಕರೆಯಲ್ಪಡುತ್ತಾನೆ. ಮಾತು, ಕೈಗಳು ಮುಂತಾದ ಕರ್ಮೇಂದ್ರಿಯಗಳನ್ನು ಕೂಡ ತಡೆಹಿಡಿದು, ಅಂದರೆ ಹಿಡಿತದಲ್ಲಿ ಇಟ್ಟುಕೊಂಡು, ಆದರೆ ಯಾರು ಮನಸ್ಸಿನಿಂದ, ಅಂದರೆ ಮನಸ್ಸು ಅಶುದ್ಧವಾಗಿರುವುದರಿಂದ ಮತ್ತು ಆತ್ಮದಲ್ಲಿ ಸ್ಥಿರವಾಗಿ ಆ ಮನಸ್ಸು ನೆಲೆಸದೇ ಇರುವುದರಿಂದ ಭಗವಂತನ ಕುರಿತು ಧ್ಯಾನ ಮಾಡುವ ನೆಪದಲ್ಲಿ ಇಂದ್ರಿಯ ವಿಷಯಗಳನ್ನು ಮೆಲುಕು ಹಾಕುತ್ತಿರುತ್ತಾನೋ ಅವನು ಕಪಟಿ, ಬೂಟಾಟಿಕೆಯವನು, ಡಾಂಭಿಕ ಎಂದು ಕರೆಯಲ್ಪಡುತ್ತಾನೆ ಎಂದರ್ಥ. ಇವನಿಗೆ ವಿರುದ್ಧವಾಗಿ ಕರ್ಮಕರ್ತನು, ಅಂದರೆ ಕಾರ್ಯಶೀಲ ವ್ಯಕ್ತಿಯು ಶ್ರೇಷ್ಠನು ಎಂದು ಹೇಳಲಾಗಿದೆ. ಯಸ್ತ್ವಿಂದ್ರಿಯಾಣಿ ಮನಸಾ ನಿಯಮ್ಯಾರಭತೇರ್ಜುನ ಕರ್ಮೇಂದ್ರಿಯೈಃ ಕರ್ಮಯೋಗಂ ಅಸಕ್ತಃ ಸ ವಿಶಿಷ್ಯತೆ. ಆದರೆ ಎಲೈ ಅರ್ಜುನ, ಯಾರು ಇಂದ್ರಿಯಗಳನ್ನು ಮನಸ್ಸಿನಿಂದ ಹಿಡಿತದಲ್ಲಿ ಇಟ್ಟುಕೊಂಡು ಕರ್ಮೇಂದ್ರಿಯಗಳ ಮೂಲಕ ಕರ್ಮಯೋಗವನ್ನು ಅನಾಸಕ್ತಿಯಿಂದ ಮಾಡುತ್ತಾನೋ ಅವನು ಹಿಂದೆ ಹೇಳಿದ ಡಾಂಭಿಕನಿಗಿಂತ ಮಿಗಿಲಾದವನು. ಅಂದರೆ ಯಾರು ಇಂದ್ರಿಯಗಳನ್ನು, ಅಂದರೆ ಇಲ್ಲಿ ಜ್ಞಾನೇಂದ್ರಿಯಗಳನ್ನು ಮನಸ್ಸಿನಿಂದ ಹಿಡಿತದಲ್ಲಿ ಇಟ್ಟುಕೊಂಡು, ಅಂದರೆ ಅವುಗಳನ್ನು ಭಗವಂತನ ಕಡೆ ತಿರುಗಿಸಿ ಕರ್ಮೇಂದ್ರಿಯಗಳ ಮೂಲಕ ಕರ್ಮರೂಪವಾದ ಯೋಗವನ್ನು, ಅಂದರೆ ಸಾಧನೆಯನ್ನು ಅನಾಸಕ್ತಿಯಿಂದ, ಅಂದರೆ ಫಲದಲ್ಲಿ ಆಸೆ ಇಲ್ಲದೆ ಮಾಡುತ್ತಾನೋ, ಅಂದರೆ ಅಭ್ಯಸಿಸುತ್ತಾನೋ ಅವನು ಮಿಗಿಲಾದವನು, ಅಂದರೆ ಹೆಚ್ಚುಗಾರಿಕೆಯುಳ್ಳವನು, ಅಂದರೆ ಮನಃಶುದ್ಧಿಯ ಮೂಲಕ ಜ್ಞಾನಿಯಾಗುತ್ತಾನೆ ಎಂದರ್ಥ. ಇದು ಹೀಗಿರುವುದರಿಂದ ನಿಯತಂ ಕುರು ಕರ್ಮತ್ವಂ ಕರ್ಮಜ್ಯಾಯೋ ಹ್ಯಕರ್ಮಣಃ ಶರೀರಯಾತ್ರಾಪಿ ಚ ತೇನ ಪ್ರಸಿದ್ಧೇದ ಕರ್ಮಣಃ. ವಿಹಿತವಾದ ಕರ್ಮಗಳನ್ನು ಮಾಡು, ಏಕೆಂದರೆ ಅಕರ್ಮಕ್ಕಿಂತ, ಅಂದರೆ ಕರ್ಮವನ್ನು ಮಾಡದೇ ಇರುವುದಕ್ಕಿಂತ ಕರ್ಮವನ್ನು ಮಾಡುವುದು ಮೇಲು. ಅಲ್ಲದೆ ನೀನು ಕರ್ಮ ಮಾಡದಿದ್ದರೆ ನಿನ್ನ ಶರೀರವನ್ನು ಕಾಪಾಡಿಕೊಳ್ಳುವುದಕ್ಕೂ ಆಗಲಾರದು.
ಇಲ್ಲಿ ವಿಹಿತವಾದ ಸಂಧ್ಯಾ ವಂದನೆ, ಧ್ಯಾನ ಮುಂತಾದ ನಿತ್ಯವೂ ಮಾಡಬೇಕಾದ ಕರ್ಮಗಳನ್ನು ಮಾಡು. ಏಕೆಂದರೆ ಅಕರ್ಮಕ್ಕಿಂತ ಅಂದರೆ ಕರ್ಮ ಮಾಡದೇ ಇರುವುದಕ್ಕೆ ಹೋಲಿಸಿದರೆ ಕರ್ಮ ಮಾಡುವುದು ಮೇಲು, ಅಂದರೆ ಹೆಚ್ಚು ಶ್ರೇಷ್ಠವಾದುದು. ಹಾಗಲ್ಲದೆ ನೀನು ಕರ್ಮ ಮಾಡದಿದ್ದರೆ ಅಂದರೆ ಎಲ್ಲ ಕರ್ಮಗಳನ್ನೂ ನಿಲ್ಲಿಸಿಬಿಟ್ಟರೆ ಶರೀರವನ್ನು ಕಾಪಾಡಿಕೊಳ್ಳುವುದಕ್ಕೂ ಆಗಲಾರದು. ಎಲ್ಲ ಕರ್ಮಗಳು ಬಂಧನ ಉಂಟು ಮಾಡುವುದರಿಂದ ಕರ್ಮವನ್ನು ಮಾಡಲೇಬಾರದು ಎನ್ನುತ್ತಾರೆ ಸಾಂಖ್ಯರು. ಆದರೆ ಭಗವಂತನು ಇದನ್ನು ಅಲ್ಲಗಳೆಯುತ್ತಾ ಹೇಳುತ್ತಾನೆ, ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನಃ ತದರ್ಥಂ ಕರ್ಮ ಕೌಂತೇಯ ಮುಕ್ತ ಸಂಗಃ ಸಮಾಚರ. ಯಜ್ಞಕ್ಕಾಗಿ ಮಾಡಿದ ಕರ್ಮವನ್ನು ಬಿಟ್ಟರೆ ಮಿಕ್ಕೆಲ್ಲ ವಿಷಯದಲ್ಲೂ ಈ ಲೋಕವು ಕರ್ಮ ಬಂಧನವಾಗಿದೆ. ಇಲ್ಲಿ ಯಜ್ಞ ಎಂದರೆ ಸಮರ್ಪಣಾ ಭಾವ. ಎಲೈ ಕುಂತಿಪುತ್ರನೇ, ಆಸಕ್ತಿಯನ್ನು ಬಿಟ್ಟು ಅದಕ್ಕಾಗಿ ಕರ್ಮವನ್ನು ಮಾಡು. ಇಲ್ಲಿ ಯಜ್ಞ ಎಂದರೆ ವಿಷ್ಣು, ಅಂದರೆ ಸರ್ವವ್ಯಾಪಿಯಾದಂತಹ ಭಗವಂತ. ಏಕೆಂದರೆ ಯಜ್ಞವೇ ವಿಷ್ಣು ಎನ್ನುತ್ತದೆ ವೇದ. ಯಜ್ಞಕ್ಕಾಗಿ ಅಂದರೆ ಭಗವಂತನನ್ನು ಆರಾಧಿಸುವುದಕ್ಕಾಗಿ ಮಾಡಿದ ಕರ್ಮವನ್ನು ಬಿಟ್ಟರೆ, ಅಂದರೆ ಅದೊಂದನ್ನು ಬಿಟ್ಟರೆ ಮಿಕ್ಕೆಲ್ಲ ವಿಷಯದಲ್ಲೂ ಈ ಲೋಕವು ಕರ್ಮ ಬಂಧನವಾಗಿದೆ, ಅಂದರೆ ಕರ್ಮಗಳಿಂದ ಬಂಧಿತವಾಗಿದೆ. ಆದರೆ ಭಗವಂತನ ಆರಾಧನೆಗಾಗಿ ಮಾಡಿದ ಕರ್ಮದಿಂದ ಹಾಗಾಗುವುದಿಲ್ಲ. ಆದ್ದರಿಂದ ಆಸಕ್ತಿಯನ್ನು ಬಿಟ್ಟು, ಅಂದರೆ ಆಸೆ ಇಲ್ಲದವನಾಗಿ ಅದಕ್ಕಾಗಿ ಅಂದರೆ ವಿಷ್ಣುವಿನ ಪ್ರೀತಿಗಾಗಿ ಕರ್ಮವನ್ನು ಸಮರ್ಪಕವಾಗಿ ಮಾಡು. ಪ್ರಜಾಪತಿಯ ಮಾತಿನ ಪ್ರಕಾರವೂ ಕೂಡ ಕರ್ಮವನ್ನು ಮಾಡುವವನೇ ಶ್ರೇಷ್ಠ. ಭಗವಂತನು ಇದನ್ನು ಮುಂದಿನ 4 ಶ್ಲೋಕಗಳಲ್ಲಿ ಹೇಳುತ್ತಿರುವನು. ಸಹ ಯಜ್ಞಾಃ ಪ್ರಜಾ ಸೃಷ್ಟ್ವಾ ಪುರೋವಾಚ ಪ್ರಜಾಪತಿಃ ಅನೇನ ಪ್ರಸವಿಷ್ಯಧ್ವಂ ಯೇಷವೋಸ್ತ್ವಿಷ್ಟ ಕಾಮಧುಕ್. ಹಿಂದೆ ಪ್ರಜಾಪತಿಯು ಯಜ್ಞಗಳಿಂದ ಕೂಡಿದ ಪ್ರಜೆಗಳನ್ನು ಸೃಷ್ಟಿಸಿ ಹೀಗೆ ಹೇಳಿದನು, ನೀವು ನಿಮ್ಮ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳಿರಿ, ಅಂದರೆ ಆ ಯಜ್ಞಗಳ ಸಹಾಯದಿಂದ ನಿಮ್ಮ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳಿರಿ. ಇದು ನಿಮಗೆ ಇಷ್ಟವಾದಂತಹ ಎಲ್ಲ ಆಸೆಗಳನ್ನು ಈಡೇರಿಸಲಿ. ಸಹಯಜ್ಞಾಃ ಅಂದರೆ ಯಜ್ಞೇನ ಸಹ ವರ್ತಂತೆ ಇತಿ ಸಹಯಜ್ಞಾಃ. ಯಜ್ಞದೊಡನೆ ಇರುವವರಾದ್ದರಿಂದ ಆ ಜನಗಳು ಸಹಯಜ್ಞರು. ಇಷ್ಟ ಕಾಮ ಧುಕ್ ಎಂದರೆ ಇಷ್ಟಾನ್ ಕಾಮಾನ್ ದೋಗ್ಧಿ ಇತಿ ತಥಾ. ಇಷ್ಟವಾದ ಆಸೆಗಳನ್ನು ಕರೆಯುತ್ತದೆ, ಅಂದರೆ ಕೊಡುತ್ತದೆ ಎಂಬ ಕಾರಣದಿಂದ ಇಷ್ಟ ಕಾಮ ಧುಕ್. ಹಿಂದೆ ಸೃಷ್ಟಿಯ ಆರಂಭದಲ್ಲಿ ಪ್ರಜಾಪತಿಯು ಅಂದರೆ ಬ್ರಹ್ಮನು ಯಜ್ಞಗಳಿಂದ ಕೂಡಿದ ಪ್ರಜೆಗಳನ್ನು, ಅಂದರೆ ಯಜ್ಞವನ್ನು ಆಚರಿಸಲು ಅರ್ಹರಾದ ಬ್ರಾಹ್ಮಣರೇ ಮುಂತಾದವರನ್ನು ಸೃಷ್ಟಿಸಿ ಹೇಳಿದನು, ಇದರಿಂದ ಜೀವನದಲ್ಲಿನ ನಿಮ್ಮ ನೆಲೆಗೆ ತಕ್ಕುದಾದ ಕರ್ತವ್ಯಗಳೆಂಬ ಯಜ್ಞದಿಂದ ನೀವು ನಿಮ್ಮ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳಿರಿ, ಅಂದರೆ ಸಂತತಿಯನ್ನು ಪಡೆಯಿರಿ. ಇಲ್ಲಿ ಸಂತತಿಯನ್ನು ಪಡೆಯುವುದು ಎಂದರೆ ವೃದ್ಧಿಯಾಗುವುದು, ಇನ್ನಷ್ಟು ಮತ್ತಷ್ಟು ಅಭಿವೃದ್ಧಿ ಹೊಂದುವುದು. ಹಾಗೆ ಮಾಡಿಕೊಡುವಂಥದ್ದು ಯಾವುದು ಎಂಬುದನ್ನು ಹೇಳುತ್ತಾನೆ. ಇದು ಈ ಯಜ್ಞವು ನಿಮಗೆ ಇಷ್ಟವಾದ ಆಸೆಗಳನ್ನು, ಅಂದರೆ ಸುಖ ಭೋಗಗಳನ್ನು ಈಡೇರಿಸಲು ಒದಗಿಸಿಕೊಡುವಂಥದ್ದಾಗಲಿ ಎಂದರ್ಥ. ಇಲ್ಲಿ ಯಜ್ಞ ಎಂಬ ಶಬ್ದವು ಎಲ್ಲ ವಿಹಿತ ಕರ್ಮಗಳನ್ನು ಸೂಚಿಸುತ್ತದೆ. ಈ ಸಂದರ್ಭದಲ್ಲಿ ಕಾಮ್ಯ ಕರ್ಮಗಳನ್ನು, ಅಂದರೆ ಆಸೆಗಳ ಪೂರೈಕೆಗಾಗಿ ಕೈಗೊಳ್ಳುವ ಕರ್ಮಗಳನ್ನು ಹೊಗಳುವುದು ಸರಿ ಹೊಂದುವುದಿಲ್ಲ. ಆದರೂ ಕೂಡ ಸಾಮಾನ್ಯವಾಗಿ ನೋಡಿದಾಗ, ಅಂದರೆ ಎಲ್ಲ ಜನರನ್ನು ಗಮನದಲ್ಲಿ ಇಟ್ಟುಕೊಂಡಾಗ, ಕರ್ಮ ಮಾಡದೇ ಇರುವುದಕ್ಕಿಂತ ಕರ್ಮವನ್ನು, ಅದೊಂದು ವೇಳೆ ಕಾಮ್ಯ ಕರ್ಮವಾದರೂ ಅಡ್ಡಿ ಇಲ್ಲ, ಕರ್ಮವನ್ನು ಮಾಡದೇ ಇರುವುದಕ್ಕಿಂತ ಕರ್ಮವನ್ನು ಮಾಡುವುದು ಲೇಸು ಎಂಬುದನ್ನು ತಿಳಿಸಲು ಹೊರಟಿರುವುದರಿಂದ ಅದು ಕಾಮ್ಯ ಕರ್ಮದ ಪ್ರಶಂಸೆಯು ಅಥವಾ ಅಂತಹ ದೋಷವೇನೂ ಅಲ್ಲ. ಆದ್ದರಿಂದ ಯಾವುದೇ ಕರ್ಮವಿರಲಿ, ಕರ್ಮವನ್ನು ಮಾಡದೇ ಇರುವುದಕ್ಕಿಂತ ಮಾಡುವುದು ಶ್ರೇಷ್ಠ. ಇಷ್ಟಾರ್ಥಗಳನ್ನು ಯಜ್ಞವು ಹೇಗೆ ಈಡೇರಿಸಿತು, ಹೇಗೆ ಯಜ್ಞವು ನಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುತ್ತದೆ ಎಂಬುದನ್ನು ಭಗವಂತ
ಈ ಶ್ಲೋಕದಲ್ಲಿ ಹೇಳುತ್ತಿದ್ದಾನೆ. ದೇವಾನ್ ಭಾವಯತಾನೇನ ತೇ ದೇವಾ ಭಾವಯಂತು ವಃ ಪರಸ್ಪರಂ ಭಾವಯಂತ ಶ್ರೇಯಃ ಪರಮವಾಪ್ಸ್ಯಥ. ನೀವು ಇದರಿಂದ ದೇವತೆಗಳನ್ನು ತುಷ್ಟಿಗೊಳಿಸಿರಿ, ಆ ದೇವತೆಗಳು ನಿಮ್ಮನ್ನು ಪೋಷಿಸಲಿ, ಒಬ್ಬರನ್ನೊಬ್ಬರು ಸಲಹುತ್ತಾ ಪರಮ ಶ್ರೇಯಸ್ಸನ್ನು ಹೊಂದುವಿರಿ. ನೀವು ಇದರಿಂದ ಅಂದರೆ ಯಜ್ಞದಿಂದ ದೇವತೆಗಳನ್ನು ತುಷ್ಟಿಗೊಳಿಸಿರಿ, ಅಂದರೆ ಹವಿಸ್ಸನ್ನು ಅರ್ಪಿಸುವ ಮೂಲಕ ತೃಪ್ತಿಪಡಿಸಿರಿ ಎಂದರ್ಥ. ಮತ್ತು ಆ ದೇವತೆಗಳು ಮಳೆ ಮೊದಲಾದವುಗಳ ಮೂಲಕ ಬೆಳೆಯನ್ನು ಉಂಟು ಮಾಡಿ ನಿಮ್ಮನ್ನು ಪೋಷಿಸಲಿ. ಹೀಗೆ ಒಬ್ಬರನ್ನೊಬ್ಬರು ಸಲಹುತ್ತಾ ದೇವತೆಗಳು ಮತ್ತು ನೀವು ಪರಸ್ಪರ ಶ್ರೇಯಸ್ಸನ್ನು ಅಂದರೆ ಇಷ್ಟಾರ್ಥಗಳನ್ನು ಹೊಂದುವಿರಿ. ಇದನ್ನೇ ಇನ್ನಷ್ಟು ಸ್ಪಷ್ಟಪಡಿಸುತ್ತಾ ಕರ್ಮ ಮಾಡದಿದ್ದರೆ ಹೇಗೆ ದೋಷ ತಟ್ಟುತ್ತದೆ ಎಂಬುದನ್ನು ಭಗವಂತನು ಹೇಳುತ್ತಿದ್ದಾನೆ. ಇಷ್ಟಾನ್ ಭೋಗಾನ್ ಹಿ ವೋ ದೇವಾ ದಾಸ್ಯಂತೆ ಯಜ್ಞ ಭಾವಿತಾಃ ತೈರ್ದತ್ತಾನ ಪ್ರದಾಯೈಭ್ಯ ಯೋ ಭುಂಕ್ತೇಸ್ತೇನ ಏವ ಸಹ. ಯಜ್ಞಗಳಿಂದ ತೃಪ್ತರಾದ ದೇವತೆಗಳು ಖಂಡಿತವಾಗಿಯೂ ನಿಮಗೆ ಅಂದರೆ ನೀವು ಬಯಸಿದ ಭೋಗಗಳನ್ನು ಅನುಗ್ರಹಿಸುತ್ತಾರೆ. ಅವರು ನೀಡಿದ್ದನ್ನು ಅವರಿಗೆ ಅರ್ಪಿಸದೆ ಯಾರು ಅನುಭವಿಸುವನೋ ಅವನು ಕಳ್ಳನೇ ಸರಿ. ಇಲ್ಲಿ ಯಜ್ಞಗಳಿಂದ ತೃಪ್ತರಾದ ಅಂದರೆ ಸಂತುಷ್ಟರಾದ ದೇವತೆಗಳು ಮಳೆ ಮೊದಲಾದವುಗಳ ಮೂಲಕ ಖಂಡಿತವಾಗಿಯೂ ನಿಮಗೆ ಭೋಗಗಳನ್ನು ಅನುಗ್ರಹಿಸುತ್ತಾರೆ. ಆದ್ದರಿಂದ ಅವರು ನೀಡಿದ ಅನ್ನ ಮುಂತಾದವನ್ನು ಅವರಿಗೆ ಅಂದರೆ ದೇವತೆಗಳಿಗೆ ಪಂಚಯಜ್ಞ ಇತ್ಯಾದಿಗಳ ಮೂಲಕ ಅರ್ಪಿಸದೆ ಯಾರು ಅನುಭವಿಸುತ್ತಾನೋ ಅವನು ಕಳ್ಳನೇ ಸರಿ, ಅವನನ್ನು ಕಳ್ಳನೆಂದೇ ತಿಳಿಯಬೇಕು. ಆದ್ದರಿಂದ ಯಾರು ಯಜ್ಞವನ್ನು ಮಾಡುತ್ತಾರೋ ಅವರೇ ಶ್ರೇಷ್ಠರು, ಮಿಕ್ಕವರು ಅಲ್ಲ ಎಂಬುದನ್ನು ಭಗವಂತನು ಮುಂದಿನ ಶ್ಲೋಕದಲ್ಲಿ ಹೇಳುತ್ತಿದ್ದಾನೆ. ಯಜ್ಞಶಿಷ್ಟಾಶಿನಃ ಸಂತಃ ಮುಚ್ಯಂತೆ ಸರ್ವಕಿಲ್ಬಿಷೈಃ ಭುಂಜತೆ ತೇ ತ್ವಘಂ ಪಾಪಾಃ ಯೇ ಪಚಂತ್ಯಾತ್ಮಕಾರಣಾತ್. ಯಜ್ಞ ಶೇಷವನ್ನು ಯಾರು ತಿನ್ನುವರೋ ಆ ಸಜ್ಜನರು ಎಲ್ಲ ಪಾಪಗಳಿಂದಲೂ ಮುಕ್ತರಾಗುವರು. ಆದರೆ ಯಾವ ಪಾಪಿಗಳು ತಮಗಾಗಿ ಅಡಿಗೆ ಮಾಡಿಕೊಳ್ಳುತ್ತಾರೋ ಅವರು ಪಾಪವನ್ನು ತಿನ್ನುತ್ತಾರೆ. ಇಲ್ಲಿ ಯಜ್ಞ ಶೇಷವನ್ನು ಎಂದರೆ ವೈಶ್ವದೇವ ಮುಂತಾದ ಯಜ್ಞದ ಶೇಷವನ್ನು ಯಾರು ತಿನ್ನುವರೋ ಅವರು ಪಂಚಸೂನ ಇತ್ಯಾದಿಗಳಿಂದ ಆದ ಪಾಪಗಳಿಂದ ಮುಕ್ತರಾಗುವರು. ಪಂಚಸೂನಗಳಿಂದ ಆದ ಪಾಪವನ್ನು ಪಂಚಯಜ್ಞಗಳಿಂದ ನೀಗುತ್ತಾನೆ ಎಂದು ಹೇಳಲಾಗಿದೆ. ಆ 5 ವಿನಾಶಕಾರಿ ವಸ್ತುಗಳು ಯಾವುವು ಎಂಬುದನ್ನು ಸ್ಮೃತಿಯಲ್ಲಿ ಹೇಳಲಾಗಿದೆ. ಒರಳು ಕಲ್ಲು ಅಂದರೆ ಒನಕೆ, ರುಬ್ಬುವ ಕಲ್ಲು, ಒಲೆ, ನೀರಿನ ಗಡಿಕೆ, ಪೊರಕೆ ಇವು ಗೃಹಸ್ಥನ ಪಾಲಿಗೆ ವಿನಾಶಕಾರಿಯಾದ 5 ವಸ್ತುಗಳು. ಅವುಗಳ ದೆಸೆಯಿಂದ ಅವನು ಸ್ವರ್ಗವನ್ನು ಹೊಂದುವುದಿಲ್ಲ ಎಂದು. ಆದರೆ ಯಾವ ಪಾಪಿಗಳು ಅಂದರೆ ದುರಾಚಾರಿಗಳು ತಮಗಾಗಿ ಎಂದು ತಮ್ಮ ಊಟಕ್ಕಾಗಿ ಎಂದು ಅಡಿಗೆ ಮಾಡಿಕೊಳ್ಳುವರೋ ವೈಶ್ವದೇವ ಮೊದಲಾದ ಯಜ್ಞಕ್ಕಾಗಿ ಮಾಡುವುದಿಲ್ಲವೋ ಅವರು ಪಾಪವನ್ನೇ ತಿನ್ನುತ್ತಾರೆ. ಮುಂದಿನ 3 ಶ್ಲೋಕಗಳಲ್ಲಿ ಈ ಜಗತ್ತು ಎಂಬ ಚಕ್ರವನ್ನು ಚಲನೆಯಲ್ಲಿ ಇಡುವುದಕ್ಕಾಗಿಯೂ ಕೂಡ ಕರ್ಮವನ್ನು ಮಾಡಬೇಕು ಎಂದು ಭಗವಂತ ಹೇಳುತ್ತಾನೆ. ಅನ್ನದ್ಭವಂತಿ ಭೂತಾನಿ ಪರ್ಜನ್ಯಾದನ್ನ ಸಂಭವಃ ಯಜ್ಞಾದ್ಭವತಿ ಪರ್ಜನ್ಯಃ ಯಜ್ಞಃ ಕರ್ಮ ಸಮುದ್ಭವಃ. ಅನ್ನದಿಂದ ವೀರ್ಯ ಹಾಗೂ ರಕ್ತವಾಗಿ ಪರಿಣಾಮ ಹೊಂದಿದ ಅನ್ನದಿಂದ ಜೀವಿಗಳು ಹುಟ್ಟುತ್ತವೆ ಮತ್ತು ಮಳೆಯಿಂದ ಅನ್ನ ಉಂಟಾಗುತ್ತದೆ. ಆ ಮಳೆಯಾದರೂ ಯಜ್ಞದ ದೆಸೆಯಿಂದ ಬರುತ್ತದೆ. ಆ ಯಜ್ಞವು ಕರ್ಮದಿಂದ ಉಂಟಾಗುತ್ತದೆ. ಅಂದರೆ ಯಜ್ಞ ಮಾಡಿಸುವ ಯಜಮಾನ ಮೊದಲಾದವರು ಮಾಡುವ ಕ್ರಿಯೆಗಳಿಂದ ಚೆನ್ನಾಗಿ ಕೈಗೂಡುತ್ತದೆ ಎಂದರ್ಥ. ಸ್ಮೃತಿ ಹೇಳುವಂತೆ ಅಗ್ನಿಯಲ್ಲಿ ನೀಡಿದ ಆಹುತಿಯು ಸಂಪೂರ್ಣವಾಗಿ ಸೂರ್ಯನನ್ನು ಸೇರುತ್ತದೆ. ಸೂರ್ಯನಿಂದ ಮಳೆಯಾಗುತ್ತದೆ, ಮಳೆಯಿಂದ ಆಹಾರ ದೊರಕುತ್ತದೆ, ಆಹಾರದಿಂದ ಜೀವಿಗಳು ಹುಟ್ಟುತ್ತವೆ.
ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ ಬ್ರಹ್ಮಾಕ್ಷರ ಸಮುದ್ಭವಂ ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೇ ಪ್ರತಿಷ್ಠಿತಂ. ಕರ್ಮವು ಬ್ರಹ್ಮದಿಂದ ಉಂಟಾಗುತ್ತದೆ ಎಂದು ತಿಳಿದುಕೋ. ಬ್ರಹ್ಮವು ಅಕ್ಷರದಿಂದ ಉದ್ಭವಿಸಿದೆ. ಆದ್ದರಿಂದ ಎಲ್ಲ ಕಡೆ ವ್ಯಾಪಿಸಿಕೊಂಡಿರುವ ಬ್ರಹ್ಮವು ಯಾವಾಗಲೂ ಯಜ್ಞದಲ್ಲಿ ನೆಲೆಸಿರುವುದು. ಇಲ್ಲಿ ಯಜ್ಞ ಮಾಡಿಸುವ ಯಜಮಾನ ಮೊದಲಾದವರು ಮಾಡುವ ಕ್ರಿಯೆಗಳಿಂದಾದ ಆ ಕರ್ಮವಾದರೂ ಬ್ರಹ್ಮದಿಂದ ಉಂಟಾಗುತ್ತದೆ ಎಂದು ತಿಳಿದುಕೋ. ಬ್ರಹ್ಮ ಎಂದರೆ ವೇದ. ಅದರಿಂದ ಇದು ಕರ್ಮ ಅಂದರೆ ಹುಟ್ಟಿದೆ ಎಂದು ಅರಿತುಕೋ. ಮತ್ತು ವೇದ ಎಂದು ಕರೆಯಲ್ಪಡುವ ಆ ಬ್ರಹ್ಮವು ಅಕ್ಷರದಿಂದ, ಇಲ್ಲಿ ಅಕ್ಷರವಾದ ಎಂದರೆ ನಾಶವಿಲ್ಲದ ಪರಬ್ರಹ್ಮದಿಂದ ಒಡಮೂಡಿದೆ ಎಂದು ತಿಳಿ. ಏಕೆಂದರೆ ಉಪನಿಷತ್ತು ಹೇಳುತ್ತದೆ, ಈ ಋಗ್ವೇದ, ಯಜುರ್ವೇದ, ಸಾಮವೇದ ಏನಿದೆಯೋ ಅದು ಈ ಅನಂತವಾದ ಪರಮಾತ್ಮನ ನಿಶ್ವಾಸವು. ಇದು ಹೀಗಿರುವುದರಿಂದ, ಅಂದರೆ ಅಕ್ಷರವಾದ ಪರಬ್ರಹ್ಮದಿಂದಲೇ ಯಜ್ಞವು ಹುಟ್ಟಿರುವುದರಿಂದ ಯಜ್ಞವು ಪರಬ್ರಹ್ಮಕ್ಕೆ ಅತ್ಯಂತ ಪ್ರಿಯವಾದುದು ಎಂದು ಖಂಡಿತವಾಗಿ ಹೇಳಬಹುದು. ಆದ್ದರಿಂದ ಅಕ್ಷರವಾದ ಬ್ರಹ್ಮವು ಎಲ್ಲ ಕಡೆ ವ್ಯಾಪಿಸಿಕೊಂಡಿದ್ದರೂ ಅದು ಯಾವಾಗಲೂ ಎಂದೆಂದಿಗೂ ಯಜ್ಞದಲ್ಲಿ ನೆಲೆಸಿರುವುದು. ಯಜ್ಞವು ಅದನ್ನು, ಅಂದರೆ ಬ್ರಹ್ಮವನ್ನು ಹೊಂದಲು ಸಾಧನವಾದ್ದರಿಂದ ಅದು ಯಜ್ಞದಲ್ಲಿ ನೆಲೆಸಿದೆ ಎಂದು ಹೇಳಲಾಗಿದೆ. ಅಷ್ಟೇ, ಲಕ್ಷ್ಮಿಯು ಪರಿಶ್ರಮದಲ್ಲಿ ನೆಲೆಸಿದ್ದಾಳೆ ಎಂದಂತೆ. ಅಥವಾ ಹೀಗೂ ಅರ್ಥ ಮಾಡಬಹುದು, ವೇದ ಎಂದು ಕರೆಯಲ್ಪಡುವ ಬ್ರಹ್ಮವು ಎಲ್ಲ ಕಡೆ ವ್ಯಾಪಿಸಿಕೊಂಡಿದ್ದರು, ಅಂದರೆ ಯಜ್ಞಕ್ಕೆ ಸಂಬಂಧಿಸಿದ ಸಿದ್ಧವಾದ ವಿಷಯಗಳ ಕುರಿತಾಗಿ ಹೇಳುವ ಮಂತ್ರಗಳಲ್ಲಿ ಮತ್ತು ಹಿಂದೆ ನಡೆದ ಯಾವುದೋ ಘಟನೆಯ ಕುರಿತಾಗಿ ಸ್ತುತಿ ಅಥವಾ ನಿಂದೆಯ ಮೂಲಕ ತಿಳಿಸುವ ಅರ್ಥವಾದಗಳಲ್ಲಿ ಹರಡಿಕೊಂಡಿದ್ದರೂ ಆಗಲೂ ಕೂಡ ಜಗಚ್ಚಕ್ರದ ಸುತ್ತುವಿಕೆಗೆ ಕರ್ಮವೇ ಮೂಲವಾದ್ದರಿಂದ ಅದು, ಅಂದರೆ ವೇದವು ಯಾವಾಗಲೂ ಯಜ್ಞದಲ್ಲಿ ನೆಲೆಗೊಂಡಿದೆ. ಅಂದರೆ ವೇದದ ತಾತ್ಪರ್ಯ ಎಂದೆಂದಿಗೂ ಯಜ್ಞಾಚರಣೆಯೇ ಆಗಿದೆ. ಆದ್ದರಿಂದ ಯಜ್ಞ ಮುಂತಾದ ಕರ್ಮಗಳನ್ನು ಮಾಡಲೇಬೇಕು ಎಂಬುದು ಒಟ್ಟು ಅಭಿಪ್ರಾಯ. ಹೀಗೆ ಜೀವಿಗಳು ಪುರುಷಾರ್ಥವನ್ನು ಗಳಿಸಲು ಬೇಕಾದ ಕರ್ಮ ಇತ್ಯಾದಿಗಳ ಚಕ್ರವನ್ನು ಸ್ವಯಂ ಭಗವಂತನೇ ಚಾಲನೆಗೊಳಿಸಿ ಇಟ್ಟಿರುವುದರಿಂದ ಅದನ್ನು ಅನುಸರಿಸದವನ ಬದುಕು ದಂಡ ಎನ್ನುತ್ತಾನೆ. ಏವಂ ಪ್ರವರ್ತಿತಂ ಚಕ್ರಂ ನಾನುವರ್ತಯತಿ ಹಯಃ ಅಘಾಯುರಿಂದ್ರಿಯಾರಾಮಃ ಮೋಘಂ ಪಾರ್ಥಃ ಸ ಜೀವತಿ. ಎಲೈ ಪಾರ್ಥ, ಅರ್ಜುನ, ಹೀಗೆ ಚಾಲನೆಗೊಂಡಿರುವ ಜಗಚ್ಚಕ್ರವನ್ನು ಇಲ್ಲಿ ಯಾರು ಅನುಸರಿಸುವುದಿಲ್ಲವೋ ಆ ಪಾಪಮಯವಾದ ಜೀವನ ನಡೆಸುವ, ಅಂದರೆ ಇಂದ್ರಿಯ ಸುಖದಲ್ಲಿ ಓಲಾಡುವ ವ್ಯಕ್ತಿಯು ವ್ಯರ್ಥವಾಗಿ ಜೀವಿಸುತ್ತಾನೆ. ಇಲ್ಲಿ ಅಘಾಯುಹು ಎಂದರೆ ಅಘಂ ಆಯುಹು ಯಸ್ಯ ಸಹ, ಯಾರ ಆಯಸ್ಸು ಪಾಪವೋ ಅಂದರೆ ಪಾಪಮಯವೋ ಅವನು ಅಘಾಯುಹು. ಭಗವಂತನ ವಾಣಿಯೇ ಆಗಿರುವ ವೇದ ಎಂಬ ಬ್ರಹ್ಮದಿಂದ ಜೀವಿಗಳಲ್ಲಿ ಕರ್ಮದಲ್ಲಿ ತೊಡಗುವ ಪ್ರೇರಣೆ ಉಂಟಾಗುತ್ತದೆ. ಅದರಿಂದ ಕರ್ಮ ನಡೆಯುತ್ತದೆ. ಆ ಕರ್ಮದಿಂದ ಮಳೆ, ಮಳೆಯಿಂದ ಆಹಾರ, ಆಹಾರದಿಂದ ಜೀವಿಗಳ ಹುಟ್ಟು, ಆ ಜೀವಿಗಳಿಗೆ ಮತ್ತೆ ಕರ್ಮದಲ್ಲಿ ಪ್ರೇರಣೆ. ಹೀಗೆ ಚಾಲನೆಗೊಂಡಿರುವ ಚಕ್ರವನ್ನು ಯಾರು ಅನುಸರಿಸುವುದಿಲ್ಲವೋ, ಅಂದರೆ ಅದಕ್ಕೆ ಅನುಸಾರವಾಗಿ ನಡೆದುಕೊಳ್ಳುವುದಿಲ್ಲವೋ ಅವನದು ಪಾಪಿಷ್ಠವಾದ ಆಯಸ್ಸು. ಏಕೆಂದರೆ ಇಂದ್ರಿಯಗಳ ಮೂಲಕ ವಿಷಯ ಸುಖದಲ್ಲೇ ಓಲಾಡುತ್ತಾನೆಯೇ ಹೊರತು, ಅಂದರೆ ಸಂತೋಷ ಪಡುತ್ತಾನೆಯೇ ಹೊರತು ಭಗವಂತನ ಆರಾಧನೆಗಾಗಿ ಮಾಡುವ ಕರ್ಮಗಳಲ್ಲಿ ಸಂತೋಷಿಸುವುದಿಲ್ಲ ಎಂಬ ಕಾರಣದಿಂದ ಅವನು ವ್ಯರ್ಥವಾಗಿ, ಅಂದರೆ ದಂಡವಾಗಿ ಜೀವಿಸುತ್ತಾನೆ. ಹೀಗೆ ಕರ್ಮಗಳನ್ನು ಆರಂಭಿಸದೇ ಇರುವುದರಿಂದ ಮನುಷ್ಯನು ನೈಷ್ಕರ್ಮ್ಯವನ್ನು ಹೊಂದಲಾರ ಮುಂತಾದ, ಅಂದರೆ ಈ ಹಿಂದೆಯೇ ಹೇಳಿರುವಂತಹ 4ನೇ ಶ್ಲೋಕದಲ್ಲಿ ಹೇಳಿರುವಂತೆ ಅಜ್ಞಾನಿಯ ಮನಃಶುದ್ಧಿಗಾಗಿ ಕರ್ಮಯೋಗವನ್ನು ಹೇಳಿದ ಬಳಿಕ ಈಗ ಮುಂದಿನ 2 ಶ್ಲೋಕಗಳಲ್ಲಿ ಜ್ಞಾನಿಯಾದವನಿಗೆ ಕರ್ಮಗಳಿಂದ ಏನೂ ಪ್ರಯೋಜನವಿಲ್ಲ ಎನ್ನುತ್ತಾನೆ.
ಯಸ್ತ್ವಾತ್ಮರತಿರೇವ ಸ್ಯಾತ್ ಆತ್ಮತೃಪ್ತಶ್ಚ ಮಾನವಃ ಆತ್ಮನ್ಯೇವ ಚ ಸಂತುಷ್ಟಃ ತಸ್ಯ ಕಾರ್ಯಂ ನ ವಿದ್ಯತೆ. ಆದರೆ ಯಾರು ಆತ್ಮದಲ್ಲೇ ವಿಹರಿಸುವನೋ, ಅಂದರೆ ಆತ್ಮದಲ್ಲೇ ತೃಪ್ತಿ ಹೊಂದುವನೋ ಮತ್ತು ಆತ್ಮದಲ್ಲೇ ಸಂತುಷ್ಟನಾಗಿರುವನೋ ಅವನಿಗೆ ಯಾವುದೇ ಕರ್ತವ್ಯ ಇರುವುದಿಲ್ಲ. ಇಲ್ಲಿ ಆತ್ಮರತಿಹಿ ಎಂದರೆ ಆತ್ಮನಿ ಏವ ರತಿಹಿ ಯಸ್ಯ, ಯಾರ ಪಾಲಿಗೆ ರತಿಯು ಅಂದರೆ ವಿಹಾರ ಕ್ರೀಡೆಯು ಆತ್ಮನಲ್ಲೇ ಇರುವುದೋ, ಆತ್ಮದಲ್ಲೇ ಇರುವುದೋ ಅವನು ಆತ್ಮದಲ್ಲೇ ವಿಹರಿಸುವವನು, ಅಂದರೆ ಆತ್ಮದಲ್ಲೇ ಸಂತೋಷ ಪಡುವವನು ಮತ್ತು ಆ ಕಾರಣದಿಂದ ಆತ್ಮದಲ್ಲೇ ತೃಪ್ತಿ ಹೊಂದಿದವನು ತನ್ನೊಳಗಿರುವ ಆನಂದವನ್ನು ಅನುಭವಿಸುವುದರಿಂದಲೇ ತೃಪ್ತಿ ಪಡೆದವನು. ಆದ್ದರಿಂದ ಆತ್ಮದಲ್ಲೇ ಸಂತುಷ್ಟನಾದವನು ಎಂದರೆ ಭೋಗದ ಆಸೆ ಇಲ್ಲದವನು, ಅವನಿಗೆ ಕರ್ತವ್ಯ ಇರುವುದಿಲ್ಲ. ನೈವ ತಸ್ಯ ಕೃತೇನಾರ್ಥಃ ನಾಕೃತೇನೇಹ ಕಶ್ಚನ ನ ಚಾಸ್ಯ ಸರ್ವಭೂತೇಷು ಕಶ್ಚಿದರ್ಥವ್ಯಪಾಶ್ರಯಃ. ಇಲ್ಲಿ ಅವನು ಕರ್ಮದಿಂದ ಗಳಿಸುವಂಥದ್ದು ಯಾವುದೂ ಇಲ್ಲ, ಅಥವಾ ಕರ್ಮ ಮಾಡದೇ ಇರುವುದರಿಂದ ಅವನಿಗೆ ಯಾವ ನಷ್ಟವೂ ಇಲ್ಲ, ಮತ್ತು ತನ್ನ ಉದ್ದೇಶವನ್ನು ಈಡೇರಿಸಿಕೊಳ್ಳಲು ಅವನು ಯಾವುದೇ ಜೀವಿಯನ್ನು ಅವಲಂಬಿಸಿರುವುದಿಲ್ಲ. ಇಲ್ಲಿ ಅರ್ಥವ್ಯಪಾಶ್ರಯ ಎಂದರೆ ಆಶ್ರಯ ಏವ ವ್ಯಪಾಶ್ರಯ, ಅರ್ಥೇ ವ್ಯಪಾಶ್ರಯ, ಅರ್ಥವ್ಯಪಾಶ್ರಯ. ಆಶ್ರಯವೇ ವ್ಯಪಾಶ್ರಯ ಎನಿಸುತ್ತದೆ. ಉದ್ದೇಶದ ಪೂರೈಕೆಗೆ ಆಶ್ರಯವೇ ಅರ್ಥವ್ಯಪಾಶ್ರಯ. ಕರ್ಮದಿಂದ ಅವನು ಗಳಿಸುವಂಥದ್ದು ಯಾವುದೂ ಇಲ್ಲ, ಯಾವ ಪುಣ್ಯವನ್ನು ಅವನು ಗಳಿಸುವುದಿಲ್ಲ, ಅಥವಾ ಕರ್ಮ ಮಾಡದೇ ಇರುವುದರಿಂದ ಅವನಿಗೆ ಯಾವ ನಷ್ಟವೂ ಇಲ್ಲ, ಅಂದರೆ ಯಾವ ಪಾಪವೂ ಇಲ್ಲ. ಏಕೆಂದರೆ ಅವನು ಅಹಂಕಾರ ಇಲ್ಲದವನಾದ್ದರಿಂದ ಎಲ್ಲ ವಿಧಿ ನಿಷೇಧಗಳನ್ನು ಮೀರಿರುತ್ತಾನೆ. ಆದರೂ ಕೂಡ ಆದ್ದರಿಂದ ಮನುಷ್ಯರು ಇದನ್ನು ಪರಬ್ರಹ್ಮವನ್ನು ಅರಿತುಕೊಳ್ಳುವುದು ದೇವತೆಗಳಿಗೆ ಇಷ್ಟವಿಲ್ಲ ಎಂದು ಶ್ರುತಿ ಹೇಳಿರುವುದರಿಂದ ಮೋಕ್ಷದ ಹಾದಿಯಲ್ಲಿ ದೇವತೆಗಳು ಅಡ್ಡಿ ಮಾಡುವ ಸಾಧ್ಯತೆ ಇದೆ. ಅದನ್ನು ಹೋಗಲಾಡಿಸಿಕೊಳ್ಳಲು ಹೋಮ ಹವನಾದಿ ಕರ್ಮದಿಂದ ದೇವತೆಗಳನ್ನು ಪೂಜಿಸಬೇಕಲ್ಲವೇ ಎಂಬ ಪ್ರಶ್ನೆಯನ್ನು ಊಹಿಸಿ ಹೇಳಿದ್ದಾನೆ ಶ್ಲೋಕದ 2ನೇ ಭಾಗದಲ್ಲಿ. ತನ್ನ ಉದ್ದೇಶವನ್ನು ಈಡೇರಿಸಿಕೊಳ್ಳಲು ಅವನು ಯಾವುದೇ ಜೀವಿಯನ್ನು ಅವಲಂಬಿಸಿರುವುದಿಲ್ಲ ಎಂದು. ಅಂದರೆ ತನ್ನ ಉದ್ದೇಶವನ್ನು ಈಡೇರಿಸಿಕೊಳ್ಳಲು ಎಂದರೆ ಮೋಕ್ಷವನ್ನು ಹೊಂದಲು ಅವನು ಯಾವುದೇ ಜೀವಿಯನ್ನು, ಸೃಷ್ಟಿಕರ್ತನಾದ ಬ್ರಹ್ಮನಿಂದ ಹಿಡಿದು ಜಡವಸ್ತುವಿನವರೆಗೆ ಇರುವ ಜೀವಿಗಳಲ್ಲಿ ಯಾರನ್ನು ಅವಲಂಬಿಸಿರುವುದಿಲ್ಲ, ಅಂದರೆ ಆಶ್ರಯಿಸಬೇಕಾದ್ದಿಲ್ಲ ಎಂದರ್ಥ. ಏಕೆಂದರೆ ಜ್ಞಾನವನ್ನು ಮೋಕ್ಷವನ್ನು ಪಡೆಯಲು ಹೊರಟವನಿಗೆ ವಿಘ್ನಗಳು ಇಲ್ಲ ಎಂದು ವೇದಗಳೇ ಹೇಳುತ್ತವೆ. ಆ ಶ್ರುತಿವಾಕ್ಯ ಹೀಗಿದೆ: ಇವನಿಗೆ ಬ್ರಹ್ಮಜ್ಞಾನ ದೊರಕದಂತೆ ಮಾಡಲು ದೇವತೆಗಳು ಕೂಡ ಸಮರ್ಥರಲ್ಲ, ಏಕೆಂದರೆ ಇವನು ದೇವತೆಗಳ ಆತ್ಮವೇ ಆಗಿದ್ದಾನೆ. ಇಲ್ಲಿ ಹ ಮತ್ತು ನ ಎಂಬ ಎರಡು ಅವ್ಯಯಗಳಿಗೂ ಕೂಡ ಎಂದೇ ಅರ್ಥ. ಆತ್ಮತತ್ವವನ್ನು ಅರಿತವನಿಗೆ ದೇವತೆಗಳು ಅಪಜಯವನ್ನು ಉಂಟು ಮಾಡಲು, ಅಂದರೆ ಪರಬ್ರಹ್ಮದ ಸ್ಥಿತಿಯನ್ನು ಹೊಂದುವಲ್ಲಿ ಅಡ್ಡಿ ಮಾಡಲು ಸಮರ್ಥರಲ್ಲ, ಶಕ್ತರಲ್ಲ ಎಂಬುದು ಆ ಶ್ರುತಿವಾಕ್ಯದ ಅರ್ಥ. ದೇವತೆಗಳಿಂದ ಉಂಟಾಗಬಹುದಾದ ವಿಘ್ನಗಳೆಲ್ಲ ಏನಿದ್ದರೂ ಪೂರ್ಣ ಜ್ಞಾನ ಹೊಂದುವುದಕ್ಕೆ ಮೊದಲು ಅಷ್ಟೇ. ಮನುಷ್ಯರು ಪರಬ್ರಹ್ಮವನ್ನು ಅರಿತುಕೊಳ್ಳುವುದು ದೇವತೆಗಳಿಗೆ ಇಷ್ಟವಿಲ್ಲ ಎಂಬ ಮಾತು ಮನುಷ್ಯರು ಬ್ರಹ್ಮಜ್ಞಾನ ಪಡೆಯುವುದಕ್ಕೆ ಸಂಬಂಧಿಸಿತು. ಅಂದರೆ ದೇವತೆಗಳು ಅಡ್ಡಿ ಮಾಡುವ ಸಾಧ್ಯತೆ ಇದೆ ಎಂಬುದಾಗಿ ಹಿಂದೆ ಸೂಚಿಸಿದ ಸಂಶಯ ಕೂಡ ಇದಕ್ಕೆ ಸಂಬಂಧಪಡುತ್ತದೆ. ಅಂದರೆ ದೇವತೆಗಳು ಜ್ಞಾನ ದೊರೆಯುವುದಕ್ಕೆ ಮೊದಲು ವಿಘ್ನ ಒಡ್ಡಬಲ್ಲರೇ ಹೊರತು ಜ್ಞಾನ ದೊರೆತ ನಂತರ ಬ್ರಹ್ಮ ಭಾವದಲ್ಲಿ ನೆಲೆಸುವಲ್ಲಿ ಅವರು ಅಡ್ಡಿ ಮಾಡಲಾರರು ಎಂದರ್ಥ. ಇಂತಹ ಜ್ಞಾನಿಗೆ ಮಾತ್ರವೇ ಕರ್ಮದಿಂದ ಪ್ರಯೋಜನವಿಲ್ಲ. ಇದು ಮಿಕ್ಕವರಿಗೆ ಅನ್ವಯಿಸುವಂಥದ್ದಲ್ಲ. ಜ್ಞಾನಿಗೆ ಮಾತ್ರವೇ ಕರ್ಮದಿಂದ ಪ್ರಯೋಜನವಿಲ್ಲ,
ಆದರೆ ಯಾರು ಇನ್ನು ಪ್ರಾಕೃತವಾದಂತಹ ತ್ರಿಗುಣಗಳು ಸತ್ವ ರಜಸ್ ತಮೋ ಗುಣಗಳಿಂದ ಅಲ್ಲಾಡಿಸಲ್ಪಡುತ್ತಿರುತ್ತಾರೆ, ಅವರಿಗೆ ಈ ಕರ್ಮ ಸನ್ಯಾಸ ಮಾಡುವಂಥದ್ದು ಅನ್ವಯಿಸುವಂಥದ್ದಲ್ಲ. ಆ ಕಾರಣದಿಂದಾಗಿ ಕೃಷ್ಣನು ಅರ್ಜುನನಿಗೆ ನೀನು ಕರ್ಮ ಮಾಡು ಎಂದು ಹೇಳುತ್ತಾನೆ. ತಸ್ಮಾದಸಕ್ತ ಸತತಂ ಕಾರ್ಯಂ ಕರ್ಮ ಸಮಾಚರ, ಅಸಕ್ತೋ ಹ್ಯಾಚರನ್ ಕರ್ಮ ಪರಮಾಪ್ನೋತಿ ಪೂರುಷಃ. ಆದ್ದರಿಂದ ಮಾಡಬೇಕಾದ ಕರ್ಮವನ್ನು ಅನಾಸಕ್ತನಾಗಿ ಯಾವಾಗಲೂ ಮಾಡುತ್ತಿರು. ಅನಾಸಕ್ತನಾಗಿ ಕರ್ಮ ಮಾಡುತ್ತಾ ಮನುಷ್ಯ ನಿಜಕ್ಕೂ ಪರಮ ಪದವನ್ನೇ ಪಡೆಯುತ್ತಾನೆ. ಅಂದರೆ ಮಾಡಬೇಕಾದ ಕರ್ಮವನ್ನು ಮಾಡಲೇಬೇಕೆಂದು ಶಾಸ್ತ್ರಗಳಲ್ಲಿ ಹೇಳಿರುವ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಅನಾಸಕ್ತನಾಗಿ, ಅಂದರೆ ಫಲದಲ್ಲಿ ಆಸಕ್ತಿ ಇಲ್ಲದೆ ಚೆನ್ನಾಗಿ ಮಾಡು. ಏಕೆಂದರೆ ಅನಾಸಕ್ತನಾಗಿ ಕರ್ಮ ಮಾಡುತ್ತಾ ಮನುಷ್ಯನು ಪರಮ ಪದವನ್ನು, ಅಂದರೆ ಮನಃಶುದ್ಧಿ ಹಾಗೂ ಜ್ಞಾನದ ಮೂಲಕ ಮೋಕ್ಷವನ್ನು ಪಡೆಯುತ್ತಾನೆ. ಇದು ಸದಾಚಾರ ಸಜ್ಜನ ಸಮ್ಮತವಾದ ಕ್ರಮ ಎಂಬುದನ್ನು ಮುಂದಿನ ಶ್ಲೋಕಗಳಲ್ಲಿ ಭಗವಂತನು ಪ್ರಮಾಣೀಕರಿಸುತ್ತಾನೆ. ಕರ್ಮಣ್ಯೇವ ಹಿ ಸಂಸಿದ್ಧಿಂ ಅಸ್ಥಿತಾ ಜನಕಾದಯಃ, ಲೋಕ ಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ. ಜನಕನೇ ಮೊದಲಾದವರು ಕರ್ಮದಿಂದಲೇ ಸಿದ್ಧಿಯನ್ನು ಪಡೆದರು. ಜನರಿಗೆ ಮಾದರಿ ತೋರುವುದಕ್ಕಾದರೂ ನೀನು ಕರ್ಮ ಮಾಡಬೇಕು. ಇಲ್ಲಿ ಜನಕನೇ ಮೊದಲಾದವರು ಕರ್ಮದಿಂದಲೇ ಮನಸ್ಸನ್ನು ಶುದ್ಧಿಗೊಳಿಸಿಕೊಂಡವರಾಗಿ ಸಿದ್ಧಿಯನ್ನು, ಅಂದರೆ ಪೂರ್ಣ ಜ್ಞಾನವನ್ನು ಪಡೆದರು ಎಂದು ಅರ್ಥ. ಒಂದು ವೇಳೆ ನೀನು ನಿನ್ನನ್ನು ಪೂರ್ಣ ಜ್ಞಾನಿ ಎಂದು ಭಾವಿಸಿದ್ದರೆ ಆಗಲೂ ಕೂಡ ಕರ್ಮ ಮಾಡುವುದೇ ನಿನಗೆ ತಕ್ಕದ್ದು ಎನ್ನುತ್ತಾನೆ. ಶ್ಲೋಕದ 2ನೇ ಭಾಗದಲ್ಲಿ ಜನರಿಗೆ ಒಂದು ಮಾದರಿಯನ್ನು ತೋರುವುದಕ್ಕಾದರೂ ನೀನು ಕರ್ಮ ಮಾಡಬೇಕು ಎಂದು, ಅಂದರೆ ಜನರಿಗೆ ಮಾದರಿ ತೋರುವುದು ಎಂದರೆ ಅವರನ್ನು ತಮ್ಮ ಕರ್ತವ್ಯಗಳಲ್ಲಿ ತೊಡಗಿಸುವುದು ಎಂದು ಅರ್ಥ. ನಾನು ಕರ್ಮ ಮಾಡಿದರೆ ಜನರೆಲ್ಲ ತಾವೂ ಮಾಡುತ್ತಾರೆ, ಇಲ್ಲವಾದರೆ ಜ್ಞಾನಿಯ ಉದಾಹರಣೆಯನ್ನು ನೋಡಿ ಅಜ್ಞಾನಿಯು ಕರ್ಮ ಮಾಡುವುದನ್ನು ಬಿಟ್ಟು ಹಾಳಾಗುತ್ತಾನೆ ಎಂದು ಹೀಗೆ ತಿಳಿದು ಲೋಕದ ಜನರ ಹಿತವನ್ನಾದರೂ ಗಮನದಲ್ಲಿ ಇಟ್ಟುಕೊಂಡು ನೀನು ಕರ್ಮವನ್ನು ಮಾಡುವುದೇ ತಕ್ಕುದಾಗಿದೆ, ಹೊರತು ಕರ್ಮವನ್ನು ತ್ಯಜಿಸುವುದು ಸರಿಯಲ್ಲ ಎಂದು ಅರ್ಥ. ಜ್ಞಾನಿಯಾದವನು ಕರ್ಮ ಮಾಡಿದರೆ ಅದು ಹೇಗೆ ಜನರಿಗೆ ಮಾದರಿಯಾಗುತ್ತದೆ ಎಂಬುದನ್ನು ಹೇಳುತ್ತಾನೆ. ಯದ್ಯದಾಚರತಿ ಶ್ರೇಷ್ಠಃ ತತ್ತದೇವೇತರೋ ಜನಃ, ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದನುವರ್ತತೆ. ಶ್ರೇಷ್ಠನಾದ ಪುರುಷನು ಯಾವುದನ್ನು ಮಾಡುವನೋ ಇತರ ಜನರು ಅದನ್ನೇ ಮಾಡುವರು. ಅವನು ಯಾವುದನ್ನು ಸರಿಯೆಂದು ಒಪ್ಪುವನೋ ಜನರು ಅದನ್ನೇ ಅನುಸರಿಸುವರು. ಶ್ರೇಷ್ಠನಾದ ಪುರುಷನು ಯಾವುದನ್ನು ಮಾಡುವನೋ ಜೀವನದಲ್ಲಿ ಇತರ ಸಾಮಾನ್ಯ ಜನರು ಕೂಡ ಅದನ್ನೇ ಅನುಸರಿಸುವರು. ಅವನು, ಅಂದರೆ ಶ್ರೇಷ್ಠ ಪುರುಷನು ಯಾವುದನ್ನು, ಅಂದರೆ ಯಾವ ಶಾಸ್ತ್ರವನ್ನು ಸರಿಯೆಂದು ಒಪ್ಪುವನೋ, ಅದು ಕರ್ಮ ಮಾಡಬೇಕು ಎನ್ನುವ ಶಾಸ್ತ್ರವಾದರೂ ಸರಿ ಅಥವಾ ತ್ಯಾಗ ವೈರಾಗ್ಯಗಳನ್ನು ಹೇಳುವ ಶಾಸ್ತ್ರವಾದರೂ ಸರಿಯೇ, ಜನರು ಕೂಡ ಅದನ್ನೇ ಅನುಸರಿಸುವರು. ಈ ವಿಷಯದಲ್ಲಿ ನಾನೇ ಉದಾಹರಣೆ ಎಂದು ಮುಂದಿನ 3 ಶ್ಲೋಕಗಳಲ್ಲಿ ಭಗವಂತನು ಹೇಳುತ್ತಿದ್ದಾನೆ. ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ, ನಾನವಾಪ್ತಮವಾಪ್ತವ್ಯಂ ವರ್ತಯೇವ ಚ ಕರ್ಮಣಿ. ಎಲೈ ಪಾರ್ಥ, ನಾನು ಮಾಡಬೇಕಾದ ಕರ್ತವ್ಯ ಯಾವುದೂ ಇಲ್ಲ, ಅಥವಾ ನಾನು ಪಡೆಯದ ಈಗ ಪಡೆಯಬೇಕಾದ ವಸ್ತು 3 ಲೋಕಗಳಲ್ಲೂ ಇಲ್ಲ. ಆದರೂ ನಾನು ಕರ್ಮದಲ್ಲಿ ತೊಡಗಿದ್ದೇನೆ. ಅರ್ಜುನನನ್ನು ಕುರಿತು ಕೃಷ್ಣನು ಹೇಳುತ್ತಾನೆ, ಎಲೈ ಪಾರ್ಥ, ನಾನು ಮಾಡಬೇಕಾದ ಕರ್ತವ್ಯ, ಅಂದರೆ ಶ್ರೀಕೃಷ್ಣನು ಮಾಡಬೇಕಾದ ಕರ್ತವ್ಯ ಎಂಬಂತೆ ಯಾವುದೂ ಇಲ್ಲ. ಏಕೆಂದರೆ 3 ಲೋಕಗಳಲ್ಲೂ ಕೂಡ ನಾನು ಪಡೆಯದೇ ಇದ್ದ ಅಥವಾ ಈಗ ಪಡೆಯಬೇಕಾಗಿರುವಂತಹ ವಸ್ತುವು ಯಾವುದೂ ಇಲ್ಲ. ಆದರೂ ಕೂಡ
ನಾನು ಕರ್ಮದಲ್ಲಿ ತೊಡಗಿಯೇ ಇದ್ದೇನೆ, ಅಂದರೆ ಕರ್ಮವನ್ನು ಖಂಡಿತವಾಗಿಯೂ ಮಾಡುತ್ತಿದ್ದೇನೆ. ಏಕೆ ಕರ್ಮ ಮಾಡುತ್ತಿದ್ದೇನೆ ಎಂದರೆ, ನಾನು ಕರ್ಮವನ್ನು ಮಾಡದೇ ಇದ್ದರೆ ಜಗತ್ತು ನಾಶ ಹೊಂದುತ್ತದೆ ಎಂಬುದನ್ನು ಇಲ್ಲಿ ಈ ಶ್ಲೋಕದಲ್ಲಿ ಸೂಚಿಸುತ್ತಿದ್ದಾನೆ. ಯದಿ ಹ್ಯಹಂ ನ ವರ್ತೇಯ ಜಾತು ಕರ್ಮಣ್ಯತಂದ್ರಿತಃ ಮಮ ವರ್ತ್ಮಾನುವರ್ತಂತೆ ಮನುಷ್ಯಾಃ ಪಾರ್ಥ ಸರ್ವಶಃ. ಎಲೈ ಪಾರ್ಥ, ಒಂದು ವೇಳೆ ಎಂದಾದರೂ ನಾನು ಕರ್ಮದಲ್ಲಿ ಎಚ್ಚರದಿಂದ ತೊಡಗಿದ್ದರೆ ಆಗ ಜನರು ಎಲ್ಲ ರೀತಿಯಲ್ಲೂ ನನ್ನ ಹಾದಿಯನ್ನೇ ಹಿಡಿಯುತ್ತಾರೆ. ಒಂದು ವೇಳೆ ಎಂದಾದರೂ ಯಾವಾಗಲೂ ಕರ್ಮದಲ್ಲಿ ಎಚ್ಚರದಿಂದ ಜಾಗರೂಕನಾಗಿದ್ದುಕೊಂಡು ತೊಡಗದಿದ್ದರೆ, ಅಂದರೆ ಕರ್ಮವನ್ನು ಮಾಡದೇ ಇದ್ದರೆ, ಆಗ ಜನರು ನನ್ನ ಹಾದಿಯನ್ನೇ ಹಿಡಿಯುತ್ತಾರೆ, ಅನುಸರಿಸುತ್ತಾರೆ. ಆಗ ಏನಾದೀತು ಎಂಬುದನ್ನು ಹೇಳುತ್ತಾನೆ. ಉತ್ಸೀದೇಯುರಿಮೇ ಲೋಕಾ ನ ಕುರ್ಯಾಂ ಕರ್ಮ ಚೇದಹಂ ಸಂಕರಸ್ಯ ಚ ಕರ್ತಾ ಸ್ಯಾಂ ಉಪಹನ್ಯಾಮಿ ಮಾಃ ಪ್ರಜಾಃ. ನಾನು ಕರ್ಮ ಮಾಡದಿದ್ದರೆ ಈ ಲೋಕಗಳು ಹಾಳಾಗುವವು. ನಾನು ವರ್ಣಸಂಕರ ಉಂಟಾಗುವುದಕ್ಕೆ ನಾನೇ ಕಾರಣನಾದೇನು, ಮತ್ತು ಈ ಜನರನ್ನೂ ನಾನು ಹಾಳುಗೆಡವಿದಂತಾಯಿತು. ಇಲ್ಲಿ ಹಾಳಾಗುವವು ಎಂದರೆ ಕರ್ಮ ನಡೆಯದ ಕಾರಣ ನಾಶವಾಗುವವು, ಮತ್ತು ಅದರಿಂದ ಯಾವ ವರ್ಣಸಂಕರವು ಉಂಟಾಗುವುದೋ ಅದನ್ನೂ ನಾನೇ ಮಾಡಿದಂತಾಯಿತು. ಹೀಗೆ ನಾನೇ ಜನರನ್ನು ಹಾಳುಗೆಡವಿದಂತಾಯಿತು ಎಂದರೆ ಕಲುಷಿತರನ್ನಾಗಿ ಮಾಡಿದಂತೆ ಆಗುತ್ತದೆ. ಆದ್ದರಿಂದ ಆತ್ಮಜ್ಞಾನಿಗಳೂ ಕೂಡ ಜಗತ್ತಿನ ಮೇಲೆ ಕರುಣೆ ಇಟ್ಟು ಲೋಕಹಿತಕ್ಕಾಗಿ ಕರ್ಮ ಮಾಡಬೇಕು ಎನ್ನುತ್ತಾ ಈ ವಿಷಯವನ್ನು ಮುಂದಿನ ಶ್ಲೋಕದೊಂದಿಗೆ ಕೊನೆಗಾಣಿಸುತ್ತಾನೆ. ಸಕ್ತಾಃ ಕರ್ಮಣ್ಯ ವಿದ್ವಾಂಸಃ ಯಥಾ ಕುರ್ವಂತಿ ಭಾರತ ಕುರ್ಯಾದ್ವಿದ್ವಾಂಸ್ತಥಾ ಸಕ್ತಃ ಚಿಕೀರ್ಷುರ್ಲೋಕ ಸಂಗ್ರಹಂ. ಎಲೈ ಭಾರತ, ಅಂದರೆ ಅರ್ಜುನ, ಕರ್ಮದಲ್ಲಿ ಆಸಕ್ತರಾದ ಅಜ್ಞಾನಿಗಳು ಹೇಗೆ ಕರ್ಮವನ್ನು ಮಾಡುವರೋ ಹಾಗೆ ಅನಾಸಕ್ತನಾದ ಜ್ಞಾನಿಯು ಲೋಕಹಿತವನ್ನು ಉಂಟು ಮಾಡುವ ಆಸೆಯಿಂದ ಕರ್ಮವನ್ನು ಮಾಡಬೇಕು. ಕರ್ಮದಲ್ಲಿ ಆಸಕ್ತರಾದ, ಅಂದರೆ ಕರ್ಮ ಫಲಗಳಲ್ಲಿ ಬಲವಾದ ಆಸೆಯುಳ್ಳವರಾಗಿ ಅಜ್ಞಾನಿಗಳು ಹೇಗೆ ಕರ್ಮ ಮಾಡುವರೋ ಜ್ಞಾನಿಯೂ ಕೂಡ ಅದೇ ರೀತಿಯಲ್ಲಿ ಲೋಕಹಿತವನ್ನು ಉಂಟು ಮಾಡುವ ಆಸೆಯಿಂದ ಅನಾಸಕ್ತನಾಗಿ ಇದ್ದುಕೊಂಡು ಕರ್ಮವನ್ನು ಮಾಡಬೇಕು. ಅಲ್ಲ, ಲೋಕಹಿತವನ್ನುಂಟು ಮಾಡುವ ದೃಷ್ಟಿಯಿಂದ ಅವರು ಕರ್ಮ ಮಾಡುವುದಾದರೆ, ಲೋಕಹಿತವನ್ನು ಉಂಟು ಮಾಡುವ ದೃಷ್ಟಿಯಿಂದ ಅವರು ಕರ್ಮ ಮಾಡುವುದಾದರೆ ಕೃಪೆ ಮಾಡಿ ಜನರಿಗೆ ತತ್ವಜ್ಞಾನವನ್ನೇ ಬೋಧಿಸುವುದು ಒಳ್ಳೆಯದಲ್ಲವೇ ಎಂದರೆ ಅದು ಹಾಗೆ ಆಗುವುದಿಲ್ಲ. ನ ಬುದ್ಧಿಭೇದಂ ಜನಯೇತ್ ಅಜ್ಞಾನಾಂ ಕರ್ಮ ಸಂಗಿನಾಂ ಜೋಷಯೇತ್ ಸರ್ವಕರ್ಮಾಣಿ ವಿದ್ವಾನ್ ಯುಕ್ತಃ ಸಮಾಚರನ್. ಕರ್ಮದಲ್ಲಿ ಆಸಕ್ತರಾದ ಅಜ್ಞಾನಿಗಳ ವಿಶ್ವಾಸವನ್ನು ಕದಲಿಸಬಾರದು. ಜ್ಞಾನಿಯಾದವನು ಕರ್ಮಗಳನ್ನು ಮುತುವರ್ಜಿಯಿಂದ ಮಾಡುತ್ತಾ ಅವರಿಗೆ ಕೂಡ, ಅಂದರೆ ಆ ಅಜ್ಞಾನಿಗಳಿಗೆ ಕೂಡ ಎಲ್ಲ ಕರ್ಮಗಳಲ್ಲೂ ಒಲವು ಮೂಡಿಸಬೇಕು. ಅಜ್ಞಾನಿಗಳ ಆ ಕಾರಣದಿಂದಲೇ ಕರ್ಮದಲ್ಲಿ ಆಸಕ್ತರಾದ ಜನರ ವಿಶ್ವಾಸವನ್ನು ಕದಲಿಸಬಾರದು. ಆತ್ಮವು ಯಾವ ಕೆಲಸದಲ್ಲೂ ಕರ್ತೃವಾಗುವುದಿಲ್ಲ ಎಂದು ಬೋಧಿಸುವ ಮೂಲಕ ಕರ್ಮದಲ್ಲಿ ಅವರಿಗಿರುವ ವಿಶ್ವಾಸವನ್ನು ಬದಲಿಸಬಾರದು. ಅಂದರೆ ಅವರ ಮನಸ್ಸನ್ನು ಕರ್ಮದಿಂದ ವಿಮುಖಗೊಳಿಸಬಾರದು. ಅದಕ್ಕೆ ಬದಲು ಒಲವು ಮೂಡಿಸಬೇಕು, ಕರ್ಮಗೈಯುವಂತೆ ಮಾಡಬೇಕು. ಶ್ಲೋಕದಲ್ಲಿ ಬರುವ ಜೋಷಯೇತ್, ಅಂದರೆ ಒಲವು ಮೂಡಿಸಬೇಕು ಎಂಬ ಪದವು ಜುಷ ಪ್ರೀತಿ ಸೇವನಯೋಹೋ ಎಂಬ ಧಾತುವಿನಿಂದ ಹುಟ್ಟಿದೆ. ಜುಷ ಧಾತುವು ಪ್ರೀತಿಸು, ಆದರದಿಂದ ತನ್ನನ್ನು ತಾನು ತೊಡಗಿಸಿಕೋ ಎಂಬ ಅರ್ಥದಲ್ಲಿ ಬಳಸಲ್ಪಡುತ್ತದೆ. ಅಂದರೆ ಅಜ್ಞಾನಿಗಳಿಂದ ಕರ್ಮಗಳನ್ನು ಮಾಡಿಸಬೇಕು ಎಂದರ್ಥ. ಹೇಗೆ? ಮುತುವರ್ಜಿಯಿಂದ, ಅಂದರೆ ನಿಗಾ ಇಟ್ಟು ಸ್ವತಃ ತಾನೂ ಕರ್ಮಗಳನ್ನು ಮಾಡುತ್ತಾ
ಅಜ್ಞಾನಿಗಳು ಅಜ್ಞಾನಿಗಳು ಮಾಡುವಂತೆ ಪ್ರೇರಣೆ ಕೊಡಬೇಕು. ವಿಶ್ವಾಸವನ್ನು ಕದಲಿಸಿ ಬಿಟ್ಟರೆ ಇತ್ತ ಕರ್ಮದಲ್ಲಿನ ಅವರ ಕಳಕಳಿ ಅಳಿಸಿ ಹೋಗುತ್ತದೆ, ಅತ್ತ ಜ್ಞಾನವೂ ಮೂಡುವುದಿಲ್ಲ. ಹೀಗೆ ಅವರು ಎರಡನ್ನೂ ಕಳೆದುಕೊಳ್ಳುವಂತಾಗುತ್ತದೆ ಎಂಬುದು ಭಾವಾರ್ಥ. ಇನ್ನು ಜ್ಞಾನಿಯೂ ಕೂಡ ಕರ್ಮ ಮಾಡಬೇಕು ಅಂದ ಮೇಲೆ ಅಜ್ಞಾನಿಗೂ ಜ್ಞಾನಿಗೂ ವ್ಯತ್ಯಾಸವೇನಿದೆ ಎಂಬ ಸಂಶಯವನ್ನು ಊಹಿಸಿ ಅವರಿಬ್ಬರಲ್ಲಿನ ಅಂದರೆ ಜ್ಞಾನಿ ಮತ್ತು ಅಜ್ಞಾನಿಯ ನಡುವಿನ ವ್ಯತ್ಯಾಸವನ್ನು ಮುಂದಿನ 2 ಶ್ಲೋಕಗಳಲ್ಲಿ ಹೇಳುತ್ತಾನೆ. ಪ್ರಕೃತೆ ಕ್ರಿಯಮಾಣಾನಿ ಗುಣೈಃ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ. ಎಲ್ಲ ವಿಷಯಗಳಲ್ಲೂ ಪ್ರಕೃತಿಯ ಗುಣಗಳು ಕೆಲಸ ಮಾಡುತ್ತವೆ. ಅಹಂಕಾರದಿಂದ ಮೂಢನಾದವನು ನಾನು ಕರ್ತೃ ಅಂದರೆ ಮಾಡುತ್ತಿರುವವನು ನಾನೇ ಎಂದು ಭಾವಿಸಿಕೊಂಡು ಕೆಲಸ ಮಾಡುತ್ತಾನೆ. ಅಹಂಕಾರ ವಿಮೂಢಾತ್ಮ ಅಂದರೆ ಅಹಂಕಾರೇಣ ವಿಮೂಢ ಆತ್ಮ ಯಸ್ಯ ಸಹ, ಅಹಂಕಾರದಿಂದ ಮರುಳಾದ ಬುದ್ಧಿ ಯಾರದೋ ಅವನು ಅಹಂಕಾರ ವಿಮೂಢಾತ್ಮ. ಎಲ್ಲ ವಿಷಯಗಳಲ್ಲೂ ಎಲ್ಲ ಬಗೆಯಿಂದಲೂ ಪ್ರಕೃತಿಯ ಗುಣಗಳು, ಪ್ರಕೃತಿಯಿಂದ ಹುಟ್ಟಿದ ಇಂದ್ರಿಯಗಳು ಮಾಡುತ್ತಿರುವ ಯಾವ ಕರ್ಮಗಳಿವೆಯೋ ಅದನ್ನು ನಾನೇ ಕರ್ತೃ ಅಂದರೆ ನಾನೇ ಮಾಡುತ್ತಿರುವೆನು ಎಂದು ಅಜ್ಞಾನಿಯಾದವನು ಭಾವಿಸುತ್ತಾನೆ. ಅದಕ್ಕೆ ಕಾರಣ ಅಹಂಕಾರದಿಂದ ಇಂದ್ರಿಯ ಮೊದಲಾದವುಗಳೇ ಆತ್ಮ ಎಂದು ತಪ್ಪಾಗಿ ಕಂಡದ್ದರಿಂದ ಮೂಢನಾದವನು, ಮರುಳಾದ ಬುದ್ಧಿಯುಳ್ಳವನು ಅವನು. ಆದರೆ ಜ್ಞಾನಿಯು ಹಾಗೆ ಭಾವಿಸುವುದಿಲ್ಲ ಎನ್ನುತ್ತಾನೆ ಭಗವಂತ. ತತ್ವವಿತ್ತು ಮಹಾಬಾಹೋ ಗುಣಕರ್ಮ ವಿಭಾಗಯೋಃ ಗುಣಾ ಗುಣೇಶು ವರ್ತಂತೆ ಇತಿ ಮತ್ವಾ ನ ಸಜ್ಜತೆ. ಆದರೆ ಎಲೆ ಮಹಾಬಾಹುವೆ ಅಂದರೆ ಅರ್ಜುನ, ಗುಣಗಳು ಹಾಗೂ ಅವುಗಳ ಕರ್ಮಗಳು ಈ ವಿಭಾಗದ ಸತ್ಯತೆಯನ್ನು ಬಲ್ಲವನು. ಗುಣಗಳು ಗುಣಗಳಲ್ಲಿ ನೆಲೆಸಿವೆ ಎಂದು ತಿಳಿದು ಆಸಕ್ತನಾಗುವುದಿಲ್ಲ. ಅಂದರೆ ನಾನು ಗುಣಗಳಿಂದ ಕೂಡಿದವನಲ್ಲ ಎಂಬ ತಿಳಿವು ಗುಣಗಳಿಗಿಂತ ಅಂದರೆ ಇಂದ್ರಿಯಗಳಿಗಿಂತ ಆತ್ಮನು ಬೇರೆ ಎಂಬ ವಿಂಗಡಣೆಯನ್ನು ತೋರಿಸುತ್ತದೆ. ನನಗೆ ಯಾವ ಕರ್ಮಗಳೂ ಇಲ್ಲ ಎಂಬ ಅರಿವು ಕರ್ಮಗಳಿಗಿಂತ ಆತ್ಮವು ಭಿನ್ನವಾದುದು ಎಂಬ ವಿಭಾಗವನ್ನು ತೋರಿಸುತ್ತದೆ. ಆ ಗುಣಕರ್ಮಗಳ ವಿಭಾಗದ ಅಂದರೆ ಆತ್ಮಕ್ಕಿಂತ ಅವು ಬೇರೆ ಎಂಬ ಸತ್ಯತೆಯನ್ನು ಯಾರು ಮನಗಂಡಿರುತ್ತಾನೋ ಅವನು ಕರ್ಮಗಳಲ್ಲಿ ಆಸಕ್ತನಾಗುವುದಿಲ್ಲ. ಅಂದರೆ ನಾನೇ ಕರ್ತೃ ಎಂದು ಬೀಗುವುದಿಲ್ಲ. ಅದಕ್ಕೆ ಕಾರಣ ಅಂದರೆ ಹಾಗೆ ಬೀಗದೇ ಇರಲು ಕಾರಣ ಗುಣಗಳು ಅಂದರೆ ಇಂದ್ರಿಯಗಳು ಗುಣಗಳಲ್ಲಿ ಅಂದರೆ ವಿಷಯ ವಸ್ತುಗಳಲ್ಲಿ, ಗುಣಗಳಲ್ಲಿ ಅಂದರೆ ಇಂದ್ರಿಯಗಳು ವಿಷಯ ವಸ್ತುಗಳಲ್ಲಿ ನೆಲೆಸಿವೆ ಅಂದರೆ ಕಾರ್ಯಶೀಲವಾಗಿವೆಯೇ ಹೊರತು, ಇಂದ್ರಿಯಗಳು ವಿಷಯ ವಸ್ತುಗಳಲ್ಲಿ ಕಾರ್ಯಶೀಲವಾಗಿದೆಯೇ ಹೊರತು ನಾನಲ್ಲ ಎಂದು ಜ್ಞಾನಿಯಾದವನು ತಿಳಿದಿರುತ್ತಾನೆ. ಅಜ್ಞಾನಿಗಳ ವಿಶ್ವಾಸವನ್ನು ಕದಲಿಸಬಾರದು ಎಂಬುದರ ಕುರಿತು ಹೇಳಿದ್ದನ್ನು ಈಗ ಮುಗಿಸುತ್ತಾನೆ. ಪ್ರಕೃತಿರ್ಗುಣ ಸಮ್ಮೂಢಾ ಸಜ್ಜಂತೆ ಗುಣಕರ್ಮಸು ತಾನ ಕೃತ್ಸ್ನವಿದೋ ಬಂಧಾನ್ ಕೃತ್ಸ್ನವಿನ್ನ ವಿಚಾಲಯೇತ್. ಪ್ರಕೃತಿಯ ಗುಣಗಳಿಂದ ಮರುಳಾದವರು ಗುಣಗಳಲ್ಲಿ ಅಂದರೆ ಅವುಗಳ ಕಾರ್ಯಗಳಲ್ಲಿ ಆಸಕ್ತರಾಗಿರುವರು. ಎಲ್ಲವನ್ನೂ ಬಲ್ಲವನು ಈ ಅರೆಬರೆ ತಿಳಿವಿನ ಮಂದಬುದ್ಧಿಯವರನ್ನು ವಿಚಲಿತರನ್ನಾಗಿಸಬಾರದು. ಇಲ್ಲಿ ಯಾರು ಪ್ರಕೃತಿಯ ಗುಣಗಳಾದಂತಹ ಸತ್ವ ರಜ ತಮ ಇವುಗಳಿಂದ ಮರುಳಾಗಿರುವರೋ ಅವರು ಗುಣಗಳಲ್ಲಿ ಅಂದರೆ ಇಂದ್ರಿಯಗಳಲ್ಲಿ ಹಾಗೂ ಅವುಗಳ ಕಾರ್ಯಗಳಲ್ಲಿ ಆಸಕ್ತರಾಗುವರು. ಅಂದರೆ ನಾವು ಮಾಡುತ್ತಿರುವೆವು ಎಂದು ತಿಳಿದು ಆಸಕ್ತರಾಗುವರು. ಆ ಅರೆಬರೆ ತಿಳಿವಿನ ಮಂದಬುದ್ಧಿಯವರನ್ನು ಎಲ್ಲವನ್ನೂ ಬಲ್ಲವನು ಅಂದರೆ ಸರ್ವಜ್ಞನಾದವನು ವಿಚಲಿತರನ್ನಾಗಿಸಬಾರದು. ಅಂದರೆ ಅವರ ವಿಶ್ವಾಸವನ್ನು ಕದಲಿಸಬಾರದು. ಹೀಗಾಗಿ ತತ್ವಜ್ಞಾನಿಗಳು ಕೂಡ ಕರ್ಮವನ್ನು ಮಾಡಬೇಕು. ನೀನಾದರೂ ಇನ್ನೂ ತತ್ವಜ್ಞಾನವನ್ನು ಹೊಂದಿಲ್ಲ, ಆದ್ದರಿಂದ ಸುಮ್ಮನೆ ಕರ್ಮವನ್ನೇ ಮಾಡು ಎಂದು ಹೇಳುತ್ತಾನೆ.
ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮಚೇತಸಾ ನಿರಾಶೀರ್ನಿರ್ಮಮೋ ಭೂತ್ವಾ ಯುಧ್ಯಸ್ವ ವಿಗತಜ್ವರಃ. ಎಲ್ಲ ಕರ್ಮಗಳನ್ನು ನನ್ನಲ್ಲಿ ಬಿಟ್ಟು ಮನಸ್ಸನ್ನು ಆತ್ಮದಲ್ಲಿ ನೆಲೆಗೊಳಿಸಿ ಆಸೆಯನ್ನು ತೊರೆದು ಮಮತೆ ಇಲ್ಲದವನಾಗಿ ಕಾತರ ಕಳವಳಗಳನ್ನು ಬಿಟ್ಟು ಯುದ್ಧ ಮಾಡು. ಇಲ್ಲಿ ಎಲ್ಲಾ ಕರ್ಮಗಳನ್ನು ನನ್ನಲ್ಲಿ ಸಮರ್ಪಿಸಿ ಮನಸ್ಸನ್ನು ಆತ್ಮದಲ್ಲಿ ನೆಲೆಗೊಳಿಸಿ, ಅಂದರೆ ಅಂತರ್ಯಾಮಿಯಾದ ಭಗವಂತನ ಪ್ರೇರಣೆಯಂತೆ ನಾನು ಮಾಡುತ್ತಿದ್ದೇನೆ ಎಂಬ ದೃಷ್ಟಿಯಿಂದ ಆಶೆಯನ್ನು ತೊರೆದು, ಅಂದರೆ ಆಸಕ್ತಿ ಇಲ್ಲದರಿಂದಲೇ ಮಮತೆ ಇಲ್ಲದವನಾಗಿ ಈ ಕರ್ಮವು ನನ್ನ ಸಲುವಾಗಿ ನನ್ನ ಉದ್ದೇಶವನ್ನು ಈಡೇರಿಸುವುದಕ್ಕಾಗಿ ಎಂಬಂತಹ ಮಮತೆ ಇಲ್ಲದವನಾಗಿ ಕಾತರ ಕಳವಳಗಳನ್ನು ಬಿಟ್ಟು, ಅಂದರೆ ಶೋಕವನ್ನು ತೊರೆದು ಯುದ್ಧ ಮಾಡು. ಹೀಗೆ ಕರ್ಮ ಮಾಡುವುದರ ಪ್ರಯೋಜನ ಹೇಳುತ್ತಾನೆ ಭಗವಂತ. ಏಮೇ ಮತಮಿದಂ ನಿತ್ಯಂ ಅನುತಿಷ್ಠಂತಿ ಮಾನವಾಃ ಶ್ರದ್ಧಾವಂತೋ ನ ಸೋಯಂತಃ ಮುಚ್ಯಂತೆ ತೇಪಿ ಕರ್ಮಭಿಃ. ಯಾವ ಮನುಷ್ಯರು ಶ್ರದ್ಧೆಯುಳ್ಳವರಾಗಿ ಅಸೂಯೆ ಇಲ್ಲದವರಾಗಿ ನನ್ನ ಈ ಬೋಧನೆಯನ್ನು ಯಾವಾಗಲೂ ಅನುಷ್ಠಾನ ಮಾಡುವರೋ, ಅಂದರೆ ಆಚರಣೆಗೆ ತರುವರೋ, ಅವರೂ ಕೂಡ ಕರ್ಮಗಳಿಂದ ಮುಕ್ತರಾಗುವರು. ಅಂದರೆ ನನ್ನ ಈ ಮಾತಿನಲ್ಲಿ ಶ್ರದ್ಧೆಯುಳ್ಳವರಾಗಿ ಅಸೂಯೆ ಇಲ್ಲದವರಾಗಿ, ಅಂದರೆ ನಾನು ಅವರನ್ನು ದುಃಖಮಯವಾದ ಕಾರ್ಯದಲ್ಲಿ ತೊಡಗಿಸುತ್ತಿದ್ದೇನೆ ಎಂಬುದಾಗಿ ನನ್ನಲ್ಲಿಯೇ ದೋಷವನ್ನು ಕಾಣದೆ ಯಾರು ನನ್ನ ಈ ಬೋಧನೆಯನ್ನು ಅನುಷ್ಠಾನ ಮಾಡುವರೋ ಅವರೂ ಕೂಡ ಕರ್ಮ ಮಾಡುತ್ತಾ ನಿಧಾನವಾಗಿ ಪೂರ್ಣ ಜ್ಞಾನಿಯಂತೆ ಕರ್ಮಗಳಿಂದ ಮುಕ್ತರಾಗುವರು. ಹಾಗೆ ಮಾಡದೆ ಹೋದರೆ, ಅಂದರೆ ಕರ್ಮದಲ್ಲಿ ತೊಡಗದೆ ಹೋದರೆ ಆಗುವ ದೋಷವನ್ನು ಹೇಳುತ್ತಾನೆ. ಈತ್ವೇತದಭ್ಯಸೂಯಂತಃ ನಾನುತಿಷ್ಠಂತಿ ಮೇ ಮತಂ ಸರ್ವಜ್ಞಾನ ವಿಮೂಢಾಂಸ್ತಾಂ ವಿದ್ಧಿ ನಷ್ಟಾನ ಚೇತಸಃ. ಆದರೆ ಯಾರು ನನ್ನ ಈ ಬೋಧನೆಯನ್ನು ಅಸೂಯೆಯಿಂದ ಕಾಣುತ್ತಾ ಅನುಷ್ಠಾನ ಮಾಡುವುದಿಲ್ಲವೋ ಅಂತಹವರು ಮೂರ್ಖರು, ಎಲ್ಲ ವಿಷಯದಲ್ಲೂ ದಡ್ಡರು ಮತ್ತು ನಾಶ ಹೊಂದಿದವರು ಎಂದು ತಿಳಿ. ಆದರೆ ಯಾರು ನನ್ನ ಬೋಧನೆಯನ್ನು ಅಂದರೆ ಭಗವಂತನ ಸಲುವಾಗಿ ಕರ್ಮ ಮಾಡಬೇಕು ಎಂಬ ಆದೇಶವನ್ನು ಅಸೂಯೆಯಿಂದ ಕಾಣುತ್ತಾ, ಅಂದರೆ ದ್ವೇಷಿಸುತ್ತಾ ಅನುಷ್ಠಾನ ಮಾಡುವುದಿಲ್ಲವೋ ಅವರು ಮೂರ್ಖರು, ಅಂದರೆ ಅವಿವೇಕಿಗಳು. ಮತ್ತು ಆದ್ದರಿಂದ ಎಲ್ಲ ವಿಷಯದಲ್ಲೂ, ಅಂದರೆ ಕರ್ಮದ ವಿಷಯದಲ್ಲೂ ಬ್ರಹ್ಮದ ವಿಷಯದಲ್ಲೂ ಯಾವ ಜ್ಞಾನವಿರಬೇಕು ಅದಿಲ್ಲದ ಅವರನ್ನು ದಡ್ಡರು ಮತ್ತು ನಾಶ ಹೊಂದಿದವರು ಎಂದು ತಿಳಿ. ಹಾಗಾದರೆ ಅದು ಅಂತಹ ಮಹಾಫಲಗಳನ್ನು ಕೊಡುವುದಾದರೆ ಎಲ್ಲರೂ ಇಂದ್ರಿಯಗಳನ್ನು ನಿಗ್ರಹಿಸಿ ಅನಾಸಕ್ತರಾಗಿ ಸ್ವಧರ್ಮವನ್ನೇ, ಅಂದರೆ ತಮ್ಮ ಕರ್ತವ್ಯಗಳನ್ನೇ ಏಕೆ ಆಚರಿಸುವುದಿಲ್ಲ ಎಂಬ ಶಂಕೆಗೆ ಭಗವಂತನು ಉತ್ತರಿಸುತ್ತಾನೆ. ಸದೃಶಂ ಚೇಷ್ಟತೆ ಸ್ವಸ್ಯಾಃ ಪ್ರಕೃತಿರ್ಜ್ಞಾನವಾನಪಿ ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹ ಕಿಂ ಕರಿಷ್ಯತಿ. ಜ್ಞಾನಿಯಾದವನೂ ಕೂಡ ತನ್ನ ಪ್ರಕೃತಿಗೆ ತಕ್ಕಂತೆ ನಡೆದುಕೊಳ್ಳುತ್ತಾನೆ. ಜೀವಿಗಳು ತಮ್ಮ ಪ್ರಕೃತಿಗೆ ಅನುಗುಣವಾಗಿ ಇರುತ್ತವೆ. ನಿಗ್ರಹ ಏನು ಮಾಡಬಲ್ಲದು? ಇಲ್ಲಿ ಪ್ರಕೃತಿ ಎಂದರೆ ಹಿಂದೆ ತಾನು ಮಾಡಿದ ಕರ್ಮದ ಸಂಸ್ಕಾರಗಳಿಗೆ ಅಧೀನವಾಗಿರುವ ಸ್ವಭಾವ. ಜ್ಞಾನಿಯಾದವನೂ ಕೂಡ ಯಾವುದು ಗುಣ ಯಾವುದು ದೋಷ ಎಂಬ ಜ್ಞಾನವುಳ್ಳವನೂ ಕೂಡ ತನ್ನ ಪ್ರಕೃತಿಗೆ ತಕ್ಕಂತೆಯೇ ನಡೆದುಕೊಳ್ಳುತ್ತಾನೆ. ಅಂದ ಮೇಲೆ ಅಜ್ಞಾನಿಯು ಹಾಗೆ ನಡೆದುಕೊಳ್ಳುತ್ತಾನೆ ಎಂದು ಬೇರೆ ಹೇಳಬೇಕೆ? ಆದ್ದರಿಂದ ಎಲ್ಲ ಜೀವಿಗಳು, ಅಂದರೆ ಪ್ರಾಣಿಗಳು ತಮ್ಮ ಪ್ರಕೃತಿಗೆ ಅನುಗುಣವಾಗಿ, ಅಂದರೆ ತಮ್ಮ ಪ್ರಕೃತಿಗೆ ತಕ್ಕಂತೆಯೇ ಇರುತ್ತವೆ. ಇದು ಹೀಗಿರುವಾಗ, ಅಂದರೆ ಪ್ರಕೃತಿಯು ಎಲ್ಲಕ್ಕಿಂತ ಬಲಶಾಲಿಯಾಗಿರುವಾಗ ಇಂದ್ರಿಯ ನಿಗ್ರಹವು ಏನು ಮಾಡಬಲ್ಲದು ಎಂದು ಅರ್ಥ. ಅಂದರೆ ವ್ಯಕ್ತಿ ತನ್ನ
ಹೀಗೆ ಮನುಷ್ಯನ ಸಹಜ ಒಲವು ಪ್ರಕೃತಿಗೆ ಅಧೀನವಾಗಿಯೇ ಇರುತ್ತದೆ ಎಂದ ಮೇಲೆ ಶಾಸ್ತ್ರಗಳು ವಿಧಿ ನಿಷೇಧಗಳನ್ನು ಹೇಳುವುದೆಲ್ಲ ದಂಡ ಅಲ್ಲವೇ ಎಂಬ ಸಂಶಯವನ್ನು ಊಹಿಸಿ ಉತ್ತರಿಸುತ್ತಾನೆ. ಇಂದ್ರಿಯಸ್ಯೇಂದ್ರಿಯಸ್ಯಾರ್ಥೇ ರಾಗದ್ವೇಷೌ ವ್ಯವಸ್ಥಿತೌ ತಯೋರ್ನವಶಮಾಗಚ್ಛೇತ್ ತೌ ಹ್ಯಸ್ಯ ಪರಿಪಂಥಿನೌ. ಎಲ್ಲ ಇಂದ್ರಿಯಗಳಿಗೂ ಅಂದರೆ ವಿಷಯ ವಸ್ತುಗಳಿಗೂ ರಾಗ ದ್ವೇಷಗಳು ಅಂದರೆ ಬೇಕು ಬೇಡಗಳು ಇರುತ್ತವೆ. ಅವುಗಳ ಹಿಡಿತಕ್ಕೆ ಸಿಕ್ಕಿಕೊಳ್ಳಬಾರದು. ಏಕೆಂದರೆ ಅವು ಇವನ ಅಂದರೆ ಸಾಧಕನ ವೈರಿಗಳು. ಈ ಶ್ಲೋಕದಲ್ಲಿ ಇಂದ್ರಿಯಸ್ಯ ಎಂದು 2 ಸಲ ಹೇಳಿದ್ದರಿಂದ ಪ್ರತಿಯೊಂದು ಇಂದ್ರಿಯಕ್ಕೂ ಎಂದು ಹೇಳಿದಂತಾಯಿತು. ಎಲ್ಲ ಇಂದ್ರಿಯಗಳಿಗೂ ಅಂದರೆ ಪ್ರತಿಯೊಂದು ಇಂದ್ರಿಯಕ್ಕೂ ತಮ್ಮ ವಿಷಯ ವಸ್ತುಗಳಲ್ಲಿ ಅವು ಸುಖಕರವಾಗಿದ್ದರೆ ರಾಗ, ಪ್ರತಿಕೂಲವಾಗಿದ್ದರೆ ದ್ವೇಷ ಎಂದು ಹೀಗೆ ರಾಗ ದ್ವೇಷಗಳು ಬೇಕು ಬೇಡಗಳು ಇದ್ದೇ ಇರುತ್ತವೆ ಅನಿವಾರ್ಯವಾಗಿ. ಆದ್ದರಿಂದ ಜೀವಿಗಳ ಸಹಜ ಒಲವು ಅವುಗಳಿಗೆ ಅಂದರೆ ಆ ರಾಗ ದ್ವೇಷಗಳಿಗೆ ಅನುಸಾರವಾಗಿ ಇರುತ್ತವೆ. ಅದೇ ಅವುಗಳ ಪ್ರಕೃತಿ ಅಂದರೆ ಸ್ವಭಾವ. ಆದರೂ ಕೂಡ ಅವುಗಳ ಅಂದರೆ ರಾಗ ದ್ವೇಷಗಳ ಹಿಡಿತಕ್ಕೆ ಸಿಕ್ಕಿಕೊಳ್ಳಬಾರದು ಎಂದು ಶಾಸ್ತ್ರ ನಿಯಮಿಸುತ್ತದೆ. ಏಕೆಂದರೆ ಅವು ಇವನ ಮೋಕ್ಷವನ್ನು ಬಯಸುವವನ ವೈರಿಗಳು ಅಂದರೆ ಶತ್ರುಗಳು. ಒಟ್ಟು ಅಭಿಪ್ರಾಯ ಇದು. ಪ್ರಕೃತಿಯು ಅಂದರೆ ವಿಷಯ ವಸ್ತುಗಳ ನೆನಪು ಇತ್ಯಾದಿಗಳನ್ನು ಉಂಟು ಮಾಡಿ ರಾಗ ದ್ವೇಷಗಳನ್ನು ಹುಟ್ಟಿಸಿ ಆಳವಾದ ನೀರಿನ ಪ್ರವಾಹಕ್ಕೆ ಸಿಲುಕಿದವನಂತೆ ಎಚ್ಚರಗೇಡಿಯಾದ ಮನುಷ್ಯನನ್ನು ಪಾಪ ಕಾರ್ಯದಲ್ಲಿ ದಬ್ಬಿ ಬಿಡುತ್ತವೆ. ಆದರೆ ಹಾಗಾಗುವುದಕ್ಕೆ ಮೊದಲೇ ಶಾಸ್ತ್ರವು ವಿಷಯ ವಸ್ತುಗಳಲ್ಲಿ ರಾಗ ದ್ವೇಷಗಳು ಉಂಟಾಗದಂತೆ ತಡೆಹಿಡಿಯುವಂತಹ ಭಗವತ್ ಪೂಜೆ ಮುಂತಾದವುಗಳಲ್ಲಿ ಅವನನ್ನು ತೊಡಗಿಸುತ್ತವೆ. ಆಗ ಆಳವಾದ ನೀರಿನ ಪ್ರವಾಹಕ್ಕೆ ಸಿಲುಕಿಕೊಳ್ಳುವ ಮೊದಲೇ ದೋಣಿಯನ್ನು ಏರಿದವನಂತೆ ಅವನು ಅನರ್ಥದಿಂದ ಪಾರಾಗುತ್ತಾನೆ. ಹೀಗೆ ಪಶು ಮುಂತಾದವುಗಳಿಗೆ ಸಮವಾದ ತನ್ನ ಸಹಜ ಸ್ವಭಾವವನ್ನು ಬಿಟ್ಟು ಸ್ವಧರ್ಮದಲ್ಲಿ ಅಂದರೆ ತನ್ನ ಕರ್ತವ್ಯಗಳಲ್ಲಿ ನಿರತನಾಗಬೇಕು ಎಂದು ಹೇಳಿದ್ದಾಯಿತು. ಆದ್ದರಿಂದ ಇದನ್ನು ಕೇಳಿದ ಅರ್ಜುನನಂತಹ ವ್ಯಕ್ತಿ ತನ್ನ ಸಹಜ ಧರ್ಮವಾದ ಯುದ್ಧಾದಿಗಳನ್ನು ಬಿಟ್ಟು ಪರಧರ್ಮವಾದ ಅಹಿಂಸೆ ಮೊದಲಾದವನ್ನು ಆಚರಿಸಲು ಬಯಸುತ್ತಾನೆ. ಏಕೆಂದರೆ ಸ್ವಧರ್ಮವಾದ ಯುದ್ಧವು ಹಲವರಿಗೆ ದುಃಖವನ್ನು ಉಂಟು ಮಾಡುವಂತಹದ್ದು ಮತ್ತು ತುಂಬಾ ಕಷ್ಟ ಸಾಧ್ಯವಾದದ್ದು. ಆದರೆ ಪರಧರ್ಮವಾದ ಅಹಿಂಸಾದಿಗಳು ಆಚರಿಸಲು ಸುಲಭ ಸಾಧ್ಯವಾದುದು. ಅಲ್ಲದೆ 2 ಧರ್ಮಗಳೇ ಅಲ್ಲವೇ? ಹೀಗೆ ಭಾವಿಸಿ ಪರಧರ್ಮದಲ್ಲಿ ತೊಡಗಲು ಬಯಸುವಂತಹ ವ್ಯಕ್ತಿಗೆ ಭಗವಂತನು ಹೇಳುತ್ತಾನೆ, ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮಾತ್ ಸ್ವನುಷ್ಠಿತಾತ್ ಸ್ವಧರ್ಮೇ ನಿಧನಂ ಶ್ರೇಯಃ ಪರಧರ್ಮೋ ಭಯಾವಹಃ. ಪರಧರ್ಮವನ್ನು ಚೆನ್ನಾಗಿ ಆಚರಿಸುವುದಕ್ಕಿಂತ ದೋಷಯುಕ್ತವಾದ ಸ್ವಧರ್ಮವು ಲೇಸು. ಸ್ವಧರ್ಮದಲ್ಲಿ ಮರಣವು ಒಳ್ಳೆಯದು, ಪರಧರ್ಮವು ಭಯವನ್ನು ಉಂಟು ಮಾಡುತ್ತದೆ. ಪರಧರ್ಮವನ್ನು ಅಂದರೆ ಚೆನ್ನಾಗಿ ಪರಿಪೂರ್ಣವಾದ ರೀತಿಯಲ್ಲಿ ಚಾಚೂ ತಪ್ಪದೆ ಆ ಪರಧರ್ಮವನ್ನು ಆಚರಿಸುವುದಕ್ಕಿಂತ ದೋಷಯುಕ್ತವಾದ ಅಂದರೆ ಸ್ವಲ್ಪ ಲೋಪದೋಷಗಳಿಂದ ಕೂಡಿದ ಸ್ವಧರ್ಮವು ಲೇಸು ಅಂದರೆ ಹೆಚ್ಚಿನದು. ಅದಕ್ಕೆ ಕಾರಣ ಯುದ್ಧವೇ ಮೊದಲಾದ ಸ್ವಧರ್ಮದಲ್ಲಿ ತೊಡಗಿದವನಿಗೆ ಮರಣವೂ ಕೂಡ ಒಳ್ಳೆಯದು, ಮಿಗಿಲಾದುದು. ಏಕೆಂದರೆ ಅದು ಸ್ವರ್ಗವನ್ನು ದೊರಕಿಸಿಕೊಡುತ್ತದೆ. ಆದರೆ ಪರಧರ್ಮವು ನಿಷಿದ್ಧವಾದ ಕಾರಣ ನರಕಕ್ಕೆ ಒಯ್ಯುವುದರಿಂದ ಅದು ತನಗೆ ಭಯವನ್ನು ಉಂಟು ಮಾಡುತ್ತದೆ. ಅವುಗಳ ಅಂದರೆ ರಾಗ ದ್ವೇಷಗಳ ಬೇಕು ಬೇಡಗಳ ಹಿಡಿತಕ್ಕೆ ಸಿಕ್ಕಿಕೊಳ್ಳಬಾರದು ಎಂದು ಹೇಳಲಾಗಿದೆ. ಇದು ಸಾಧ್ಯವಾಗದ ಮಾತು ಎಂದು ಭಾವಿಸಿ ಅರ್ಜುನನು ಹೇಳುತ್ತಾನೆ, ಅರ್ಜುನ ಉವಾಚ ಅಥ ಕೇನ ಪ್ರಯಕ್ತೋಯಂ ಪಾಪಂಚರತಿ ಪೂರುಷಃ ಅನಿಚ್ಛ
ಗಚ್ಚನ್ನಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತಃ. ಅರ್ಜುನನು ಹೇಳಿದನು, ಹೇ ವಾರ್ಷ್ಣೇಯ ಕೃಷ್ಣ, ಹಾಗಾದರೆ ಈ ಮನುಷ್ಯನು ತನಗೆ ಇಷ್ಟವಿಲ್ಲದಿದ್ದರೂ ಯಾವುದರಿಂದ ಪ್ರೇರಿತನಾಗಿ ಬಲವಂತದಿಂದ ನಿಯೋಜಿತನಾದವನಂತೆ ಪಾಪ ಮಾಡುತ್ತಾನೆ? ವೃಷ್ಣೇರ್ ವಂಶೇವತೀರ್ಣೋ, ವೃಷ್ಟಿಯ ವಂಶದಲ್ಲಿ ಅವತರಿಸಿದವನು, ಹುಟ್ಟಿ ಬಂದವನು ವಾರ್ಷ್ಣೇಯ ಶ್ರೀಕೃಷ್ಣ. ಆದ್ದರಿಂದ ಈ ರೀತಿಯಾಗಿ ಕೃಷ್ಣನನ್ನು ಉದ್ದೇಶಿಸಿ, ಹೇ ವಾರ್ಷ್ಣೇಯ, ಈ ಮನುಷ್ಯನು ತನಗೆ ಇಷ್ಟವಿಲ್ಲದಿದ್ದರೂ ಯಾವುದರಿಂದ ಪ್ರೇರಿತನಾಗಿ ಅಂದರೆ ನೂಕಲ್ಪಟ್ಟು ಪಾಪವನ್ನು ಅಂದರೆ ಕೆಡುಕನ್ನುಂಟು ಮಾಡುವ ಪಾಪ ಕಾರ್ಯವನ್ನು ಮಾಡುತ್ತಾನೆ. ವಿವೇಕದ ಬಲದಿಂದ ಕಾಮ ಮತ್ತು ಕ್ರೋಧವನ್ನು ತಡೆಹಿಡಿದ ಮನುಷ್ಯನೂ ಕೂಡ ಮತ್ತೆ ಪಾಪ ಕಾರ್ಯಕ್ಕೆ ಇಳಿಯುವುದು ಕಂಡು ಬರುತ್ತದೆ. ಆದ್ದರಿಂದ ಅವೆರಡಕ್ಕೂ ಅಂದರೆ ಕಾಮ ಕ್ರೋಧಗಳಿಗೆ ಮೂಲದಲ್ಲಿ ಯಾವುದೋ ಮತ್ತೊಂದು ಪ್ರೇರಕ ಶಕ್ತಿ ಇರಬೇಕು ಎಂದು ಊಹಿಸಿದ್ದರಿಂದ ಈ ಪ್ರಶ್ನೆಯನ್ನು ಕೇಳುತ್ತಿದ್ದಾನೆ. ಭಗವಂತನು ಅದಕ್ಕೆ ಉತ್ತರವಾಗಿ ಹೇಳುತ್ತಾನೆ, ಶ್ರೀ ಭಗವಾನುವಾಚ ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮದ್ಭವಃ ಮಹಾಶನೋ ಮಹಾಪಾಪ್ಮ ವಿದ್ಯೇನಮಿಹ ವೈರಿಣಂ. ಇದು ಕಾಮ, ಇದು ಕ್ರೋಧ, ಇದು ರಜೋಗುಣದಿಂದ ಹುಟ್ಟಿದ್ದು, ಸಿಕ್ಕಾಪಟ್ಟೆ ಹಸಿವು ಉಳ್ಳದ್ದು ಇದು, ಮತ್ತು ಕಡು ಪಾಪಿ ಇದು. ಇದನ್ನು ಇಲ್ಲಿ ಶತ್ರು ಎಂದು ತಿಳಿ ಭಗವಂತನು ಹೇಳುತ್ತಿದ್ದಾನೆ. ರಜೋಗುಣ ಸಮುದ್ಭವ, ರಜೋಗುಣಾತ್ ಸಮುದ್ಭವತಿ ಇತಿ ತಥಾ, ರಜೋಗುಣದಿಂದ ಹುಟ್ಟುತ್ತದೆ ಎಂಬ ಕಾರಣದಿಂದ ಹಾಗೆ ರಜೋಗುಣ ಸಮುದ್ಭವ ಎನ್ನಲಾಗಿದೆ. ಮಹಾಶನಃ ಅಂದರೆ ಮಹತ್ ಅಶನಂ ಯಸ್ಯ ಸಹ, ಬಹಳವಾದ ಹಸಿವು ಯಾವುದಕ್ಕಿದೆಯೋ ಅದು ಮಹಾಶನಃ. ಯಾವ ಕಾರಣದ ಕುರಿತಾಗಿ ನೀನು ಕೇಳಿದೆಯೋ ಅದು ಆ ಕಾಮವೇ ಎನ್ನುತ್ತಾನೆ ಕೃಷ್ಣ. ಏಕೆಂದರೆ ಅರ್ಜುನ ಕೇಳುತ್ತಾನೆ, ಹಿಂದೆ ನೀನು ಎಲ್ಲ ಇಂದ್ರಿಯಗಳಿಗೂ ಎಂದು ಹೇಳುವಾಗ ಕ್ರೋಧವನ್ನೂ ಹೇಳಿರುವೆಯಲ್ಲ ಎಂದರೆ ಶ್ರೀಕೃಷ್ಣ ಮುಂದೆ ಹೇಳುತ್ತಾನೆ, ನಿಜ, ಆದರೆ ಅದು ಕ್ರೋಧ ಅದಕ್ಕಿಂತಲೂ ಕ್ರೋಧವೆಂಬುದು ಅದಕ್ಕಿಂತಲೂ ಬೇರೆ ಅಲ್ಲ. ಬದಲಾಗಿ ಕ್ರೋಧವೂ ಕೂಡ ಇದೇ ಕಾಮವೇ ಆಗಿದೆ. ಏಕೆಂದರೆ ಕಾಮವೇ ಅದಕ್ಕೆ ಏನಾದರೂ ತಡೆ ಉಂಟಾದಾಗ ಕ್ರೋಧವಾಗಿ ಕಾಣಿಸಿಕೊಳ್ಳುತ್ತದೆ. ಆದ್ದರಿಂದ ಹಿಂದೆ ನಾನು ಕ್ರೋಧವನ್ನು ಪ್ರತ್ಯೇಕವಾಗಿ ಹೆಸರಿಸಿದ್ದರೂ ಕೂಡ ಕಾಮವನ್ನು ಗೆದ್ದರೆ ಕ್ರೋಧವನ್ನು ಗೆದ್ದಂತೆಯೇ ಎಂಬ ಕಾರಣದಿಂದ ಈ ಶ್ಲೋಕದಲ್ಲಿ ಅದು ಮತ್ತು ಕಾಮ ಅಂದರೆ ಕ್ರೋಧ ಮತ್ತು ಕಾಮ ಒಂದೇ ಎಂಬುದಾಗಿ ಹೇಳುತ್ತಿದ್ದೇನೆ. ಇದು ರಜೋಗುಣದಿಂದ ಹುಟ್ಟಿದ್ದು. ಹೀಗೆ ಹೇಳಿದ್ದರಿಂದ ಸತ್ವಗುಣವನ್ನು ಹೆಚ್ಚಿಸಿಕೊಳ್ಳುವ ಮೂಲಕ ರಜೋಗುಣವನ್ನು ಕಡಿಮೆ ಮಾಡಿಕೊಂಡರೆ ಆಗ ಕಾಮವು ಕಡಿಮೆಯಾಗುತ್ತದೆ ಎಂದು ಸೂಚಿಸಿದಂತಾಯಿತು. ಇದನ್ನು ಅಂದರೆ ಈ ಕಾಮವನ್ನು ಇಲ್ಲಿ ಮುಕ್ತಿ ಮಾರ್ಗದಲ್ಲಿರುವ ಶತ್ರು ಎಂದು ತಿಳಿ. ಈ ಕಾಮವನ್ನು ದಾನದ ಮೂಲಕ ಅಂದರೆ ಅದಕ್ಕೆ ಬೇಕಾದ್ದನ್ನು ಕೊಟ್ಟು ತೃಪ್ತಿಪಡಿಸಲು ಸಾಧ್ಯವಿಲ್ಲ ಎಂದು ತಿಳಿಸಲು ಮಹಾಶನಃ ಅಂದರೆ ಅದು ಸಿಕ್ಕಾಪಟ್ಟೆ ಹಸಿವು ಉಳ್ಳದ್ದು, ಅದಕ್ಕೆ ಎಷ್ಟೇ ಕೊಟ್ಟರೂ ಅದು ತೀರಿತು ಎಂಬುದೇ ಇರುವುದಿಲ್ಲ, ಕಾಮಕ್ಕೆ ತೃಪ್ತಿ ಎಂಬುದೇ ಇರುವುದಿಲ್ಲ. ಅಂದರೆ ಇಂಗಿಸಲಾರದ ಹಸಿವು ಉಳ್ಳದ್ದು ಈ ಕಾಮ ಎಂದು ಅರ್ಥ. ಹಾಗೆಯೇ ಸಾಮದ ಮೂಲಕ ಅಂದರೆ ಗೆಳೆತನ ಮಾಡಿಕೊಳ್ಳುವ ಮೂಲಕ ಕೂಡ ಅದನ್ನು ಸಮಾಧಾನಗೊಳಿಸಲು ಸಾಧ್ಯವಿಲ್ಲ. ಏಕೆಂದರೆ ಅದು ಕಡು ಪಾಪಿ, ಬಹಳ ಉಗ್ರವಾದದ್ದು. ಕಾಮವು ಎಂಥ ವೈರಿ ಎಂಬುದನ್ನು ಭಗವಂತನು ಇಲ್ಲಿ ತೋರಿಸುತ್ತಿದ್ದಾನೆ. ಧೂಮೇನಾವ್ರಿಯತೆ ವನ್ಹಿ ಯಥಾದರ್ಶೋ ಮಲೇನ ಚ ಯಥೋಲ್ಬೇನಾವ್ರತೋ ಗರ್ಭಃ ತಥಾ ತೇನೇದಮಾವೃತಂ. ಹೇಗೆ ಬೆಂಕಿಯನ್ನು ಹೊಗೆಯು ಮುತ್ತುತ್ತದೋ, ಕನ್ನಡಿಯನ್ನು ಧೂಳು ಮುಚ್ಚುತ್ತದೋ ಮತ್ತು ಭ್ರೂಣವನ್ನು ಜರಾಯು ಎಂಬ ಪೊರೆಯು ಆವರಿಸುತ್ತದೋ, ಹಾಗೆ ಅದರಿಂದ ಇದು ಅಂದರೆ ಕಾಮದಿಂದ ಜ್ಞಾನವು ಮುಸುಕಲ್ಪಟ್ಟಿದೆ. ಜ್ಞಾನವೆಂಬುದನ್ನು ಮುಂದೆ ಹೇಳುತ್ತಾನೆ. ಈ ಕಾಮವು ಅದನ್ನು ಮುಸುಕು ಹಾಕಿಕೊಂಡಿದೆ.
ಹೇಗೆ ಬೆಂಕಿಯನ್ನು ಅದರೊಂದಿಗೆ ಹುಟ್ಟಿದ ಅದರ ಹೊಗೆಯು ಮುತ್ತುತ್ತದೋ ಕವಿಯುತ್ತದೋ, ಹೇಗೆ ಕನ್ನಡಿಯನ್ನು ಹೊರಗಿನಿಂದ ಬಂದ ಧೂಳು ಮುಚ್ಚುತ್ತದೋ, ಮತ್ತು ಹೇಗೆ ಭ್ರೂಣವನ್ನು ಜರಾಯು ಗರ್ಭವನ್ನು ಸುತ್ತುವರಿದಿರುವ ಪೊರೆಯು ಆವರಿಸುತ್ತದೋ, ಎಲ್ಲ ಕಡೆಯಲ್ಲೂ ಹೊಂದಿಸುತ್ತದೋ, ಹಾಗೆ ಈ ಮೂರೂ ವಿಧದಲ್ಲಿ ಅದರಿಂದ ಅಂದರೆ ಕಾಮದಿಂದ ಇದು ಮುಚ್ಚಲ್ಪಟ್ಟಿದೆ. ಆದರೆ ಇಲ್ಲಿ ಇದು ಎಂದರೆ ಯಾವುದು? ಇದು ಕಾಮದಿಂದ ಇದು ಮುಚ್ಚಲ್ಪಟ್ಟಿದೆ ಎಂದು ಹೇಳುತ್ತಿರುವನಲ್ಲ, ಇದು ಎಂದರೆ ಯಾವುದು ಎಂಬುದನ್ನು ತೋರಿಸುತ್ತಾ ಕಾಮದ ವೈರಿತನವನ್ನು, ಕಾಮವು ಯಾವುದಕ್ಕೆ ವೈರಿ ಎಂಬುದನ್ನು ಭಗವಂತನು ಸ್ಪಷ್ಟಪಡಿಸುತ್ತಾನೆ. ಆವೃತಂ ಜ್ಞಾನಮೇತೇನ ಜ್ಞಾನಿನೋ ನಿತ್ಯವೈರಿಣ ಕಾಮರೂಪೇಣ ಕೌಂತೇಯ ದುಷ್ಪೂರೇಣಾನಲೇನ ಚ. ಎಲೈ ಕೌಂತೆಯ, ಜ್ಞಾನಿಗೆ ನಿತ್ಯ ವೈರಿಯಾದ ಈ ಕಾಮವೆಂಬ ತಣಿಸಲಾಗದ ಬೆಂಕಿಯಿಂದ ಜ್ಞಾನವು ಮುಚ್ಚಲ್ಪಟ್ಟಿದೆ. ಇಲ್ಲಿ ಕಾಮವು ಮುಚ್ಚುತ್ತಿರುವುದು ಯಾವುದನ್ನು ಎಂದರೆ ಜ್ಞಾನವನ್ನು. ಹಿಂದಿನ ಶ್ಲೋಕದಲ್ಲಿ ಹೇಳಿದ ಇದು ಎಂದರೆ ವಿವೇಕ ಪ್ರಜ್ಞೆಯು, ಇದರಿಂದ ಅಂದರೆ ಕಾಮದಿಂದ, ವಿವೇಕ ಪ್ರಜ್ಞೆಯು ಕಾಮದಿಂದ ಮುಚ್ಚಲ್ಪಟ್ಟಿದೆ. ಅಜ್ಞಾನಿಯ ಪಾಲಿಗೆ ಭೋಗವನ್ನು ಅನುಭವಿಸುವ ಸಮಯದಲ್ಲಿ ಕಾಮವು ಸುಖಕ್ಕೆ ಕಾರಣವಾಗಿರುತ್ತದೆ, ಆದರೆ ಪರಿಣಾಮದಲ್ಲಿ ವೈರಿಯಾಗುತ್ತದೆ ಅಲ್ಲವೇ? ಆದರೆ ವಿವೇಕಿಗಾದರೋ ಅದರಿಂದ ಅಂದರೆ ಕಾಮದಿಂದ ಉಂಟಾಗುವ ಕೆಡುಕಿನ ಅರಿವಿನಿಂದಾಗಿ ಅದು ಆಗಲೂ ಅಂದರೆ ಸುಖ ಪಡುವಾಗಲೂ ದುಃಖಕರವೇ ಆಗಿರುವುದರಿಂದ ಆ ಕಾಮವನ್ನು ನಿತ್ಯ ವೈರಿ ಎಂದು ಹೇಳಲಾಗಿದೆ. ಅಲ್ಲದೆ ಭೋಗ ವಸ್ತುಗಳನ್ನು ಎಷ್ಟೇ ಒದಗಿಸಿದರೂ ಕೂಡ ಅದು ತಣಿಯುವುದಿಲ್ಲ, ತೃಪ್ತಿ ಹೊಂದುವುದಿಲ್ಲ. ಅದು ಅಂದರೆ ಕಾಮವು ಶೋಕಕ್ಕೆ ಹಾಗೂ ಯಾತನೆಗೆ ಕಾರಣವಾಗುವುದರಿಂದ ಅದು ಬೆಂಕಿ ಇದ್ದಂತೆ. ಇದರಿಂದಾಗಿ ಅದು ಎಲ್ಲರಿಗೂ ಎಲ್ಲ ಕಾಲದಲ್ಲೂ ಶತ್ರು ಎನ್ನಲಾಗಿದೆ. ಈಗ ಮುಂದಿನ 2 ಶ್ಲೋಕಗಳಲ್ಲಿ ಅದರ ಅಂದರೆ ಕಾಮದ ನೆಲೆಯನ್ನು, ಆ ಕಾಮಕ್ಕೆ ಆಸರೆ ಯಾವುದು ಎಂಬುದನ್ನು ಹೇಳುತ್ತಾ ಅದನ್ನು ಗೆಲ್ಲುವ ಉಪಾಯವನ್ನು ತಿಳಿಸುತ್ತಾನೆ. ಇಂದ್ರಿಯಾಣಿ ಮನೋಬುದ್ಧಿ ಅಸ್ಯಾಧಿಷ್ಠಾನಮುಚ್ಯತೆ ಏತೈರ್ವಿಮೋಹ ಯತ್ಯೇಷ ಜ್ಞಾನಮಾವೃತ್ಯ ದೇಹಿನಂ. ಇಂದ್ರಿಯಗಳು, ಮನಸ್ಸು ಮತ್ತು ಬುದ್ಧಿ ಇವು ಇದರ ಅಂದರೆ ಕಾಮದ ನೆಲೆ ಅಂದರೆ ಆಶ್ರಯ ಸ್ಥಾನ ಎಂದು ಹೇಳಲ್ಪಟ್ಟಿದೆ. ಇದು ಅಂದರೆ ಕಾಮವು ಇವುಗಳ ಮೂಲಕ ಅಂದರೆ ಇಂದ್ರಿಯಗಳು, ಮನಸ್ಸು, ಬುದ್ಧಿ ಇವುಗಳ ಮೂಲಕ ಜ್ಞಾನವನ್ನು ಮುಚ್ಚಿ ಶರೀರವನ್ನು ಧರಿಸಿದ ಆತ್ಮವನ್ನು ಅಂದರೆ ಜೀವಿಯನ್ನು ಮರುಳುಗೊಳಿಸುತ್ತವೆ. ಇಲ್ಲಿ ವಿಷಯ ವಸ್ತುಗಳನ್ನು ನೋಡುವುದು, ಕೇಳುವುದು ಇತ್ಯಾದಿ ಚಟುವಟಿಕೆಗಳು, ಅವುಗಳ ಕುರಿತು ಭಾವಿಸುವುದು ಮತ್ತು ಅವುಗಳನ್ನು ಅನುಭವಿಸಬೇಕೆಂದು ನಿರ್ಧರಿಸುವುದು, ಈ 3 ಬಗೆಯ ಪ್ರಕ್ರಿಯೆಯಿಂದ ಕಾಮವು ಉತ್ಪನ್ನವಾಗುತ್ತದೆ. ಆದ್ದರಿಂದಲೇ ಇಂದ್ರಿಯಗಳು, ಮನಸ್ಸು ಮತ್ತು ಬುದ್ಧಿ ಇವು ಇದರ ನೆಲೆ, ಆಶ್ರಯ ಸ್ಥಾನ, ಕಾಮಕ್ಕೆ ಆಶ್ರಯ ಸ್ಥಾನ ಎಂದು ಹೇಳಲ್ಪಟ್ಟಿದೆ. ಇದು ಅಂದರೆ ಕಾಮವು ಇವುಗಳ ಮೂಲಕ ಅಂದರೆ ತನಗೆ ನೆಲೆಯಾದ ಇಂದ್ರಿಯಾದಿಗಳ ಮೂಲಕ, ಇಂದ್ರಿಯ, ಮನಸ್ಸು, ಬುದ್ಧಿ ಇವುಗಳ ಮೂಲಕ ನೋಡುವುದು ಮುಂತಾದ ಚಟುವಟಿಕೆಗಳಿಂದ ಕೂಡಿದ ಇಂದ್ರಿಯಾದಿಗಳ ಮೂಲಕ ಜ್ಞಾನವನ್ನು ಅಂದರೆ ವಿವೇಕ ಪ್ರಜ್ಞೆಯನ್ನು ಮುಚ್ಚಿ ಶರೀರಧಾರಿಯಾದ ಆತ್ಮವನ್ನು ಅಂದರೆ ಜೀವಿಯನ್ನು ಮರುಳುಗೊಳಿಸುತ್ತವೆ. ತಸ್ಮಾತ್ ತ್ವಮಿಂದ್ರಿಯಾಣ್ಯಾದೌ ನಿಯಮ್ಯ ಭರತರ್ಷಭ ಪಾಪ್ಮಾನಂ ಪ್ರಜಹಿಹ್ಯೇನಂ ಜ್ಞಾನ ವಿಜ್ಞಾನನಾಶನಂ. ಎಲೈ ಭರತ ವಂಶದಲ್ಲಿ ಶ್ರೇಷ್ಠನೇ ಅಂದರೆ ಅರ್ಜುನ, ಆದ್ದರಿಂದ ನೀನು ಮೊದಲು ಇಂದ್ರಿಯಗಳನ್ನು ಹಿಡಿತಕ್ಕೆ ತಂದುಕೊಂಡು ಜ್ಞಾನ ವಿಜ್ಞಾನಗಳನ್ನು ನಾಶ ಮಾಡುವ ಈ ಪಾಪಿಯನ್ನು ಅಂದರೆ ಕಾಮವನ್ನು ಕೊಲ್ಲು. ಮೊದಲು ಕಾಮದಿಂದ ನೀನು ಮರಳುಗೊಳ್ಳುವ ಮೊದಲೇ ಇಂದ್ರಿಯಗಳನ್ನು ಮತ್ತು ಮನಸ್ಸು ಬುದ್ಧಿಗಳನ್ನು ಹಿಡಿತಕ್ಕೆ ತಂದುಕೊಂಡು ಈ ಪಾಪಿಯನ್ನು ಅಂದರೆ ಪಾಪಿಷ್ಠವಾದ ಕರ್ಮವನ್ನು ಸಂಪೂರ್ಣವಾಗಿ ಕೊಲ್ಲು ಅಂದರೆ ನಾಶ ಮಾಡು ಅಥವಾ ಸಂಪೂರ್ಣವಾಗಿ ತ್ಯಜಿಸು ಎಂದು
ಅರ್ಥವಾಗಬಹುದು. ಜ್ಞಾನ ವಿಜ್ಞಾನಗಳನ್ನು ನಾಶ ಮಾಡುವ ಎಂದರೆ ಇಲ್ಲಿ ಜ್ಞಾನ ಎಂದರೆ ಆತ್ಮಜ್ಞಾನ, ವಿಜ್ಞಾನ ಎಂದರೆ ಶಾಸ್ತ್ರಗಳ ಜ್ಞಾನ. ಅವೆರಡನ್ನೂ ನಾಶ ಮಾಡುವ ಎಂದರೆ ನಾಶ ಮಾಡುವ ಎಂದರ್ಥ. ಅಥವಾ ಜ್ಞಾನ ಎಂದರೆ ಶಾಸ್ತ್ರಗಳಿಂದ ಹಾಗೂ ಗುರುವಿನ ಬೋಧನೆಯಿಂದ ದೊರೆತದ್ದು, ವಿಜ್ಞಾನ ಎಂದರೆ ಧ್ಯಾನದಿಂದ ಮೂಡಿದ್ದು, ಅಂದರೆ ತನ್ನ ಅರಿವಿಗೆ ತಂದುಕೊಂಡದ್ದು. ಏಕೆಂದರೆ ಶ್ರುತಿ ಹೇಳುತ್ತದೆ, ವಿವೇಕಿಯಾದ ಸಾಧಕನು ಇದನ್ನೇ, ಅಂದರೆ ಶಾಸ್ತ್ರಗಳಿಂದ ಮತ್ತು ಆಚಾರ್ಯನಿಂದ ತಿಳಿದುಕೊಂಡು ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಸಾಧನೆಯಲ್ಲಿ ತೊಡಗಬೇಕು. ಯಾವ ಆತ್ಮಸ್ವರೂಪದ ಮೇಲೆ ಮನಸ್ಸನ್ನು ಏಕಾಗ್ರಗೊಳಿಸುವುದರಿಂದ ಇಂದ್ರಿಯಗಳನ್ನು ಹಿಡಿತಕ್ಕೆ ತಂದುಕೊಳ್ಳಲು ಸಾಧ್ಯವೋ ಆ ಆತ್ಮತತ್ವವು ಶರೀರ ಮುಂತಾದವುಗಳಿಗಿಂತ ಬೇರೆಯಾದುದು ಎಂಬುದನ್ನು ಈಗ ಬಿಡಿಸಿ ತೋರಿಸುತ್ತಾನೆ. ಇಂದ್ರಿಯಾಣಿ ಪರಾಣ್ಯಾಹು ಇಂದ್ರಿಯೇಭ್ಯಃ ಪರಂ ಮನಃ ಮನಸಸ್ತು ಪರಾ ಬುದ್ಧಿ ಯೋ ಬುದ್ಧಿ ಪರತಸ್ತು ಸಹ. ಇಂದ್ರಿಯಗಳು ಅಂದರೆ ವಿಷಯ ವಸ್ತುಗಳಿಗಿಂತ ಶ್ರೇಷ್ಠವೆಂದು ಹೇಳುತ್ತಾರೆ. ಇಂದ್ರಿಯಗಳಿಗಿಂತ ಮನಸ್ಸು ಮಿಗಿಲಾದುದು. ಇಲ್ಲಿ ವಿಷಯ ವಸ್ತುಗಳಿಗಿಂತ ಇಂದ್ರಿಯಗಳು ಶ್ರೇಷ್ಠ, ಇಂದ್ರಿಯಗಳಿಗಿಂತ ಮನಸ್ಸು ಮಿಗಿಲಾದುದು, ಮನಸ್ಸಿಗಿಂತ ಬುದ್ಧಿಯು ಹೆಚ್ಚಿನದು. ಆದರೆ ಯಾವುದು ಬುದ್ಧಿಗಿಂತಲೂ ಉತ್ತಮವಾದುದೋ ಅದೇ ಆತ್ಮ. ಇಂದ್ರಿಯಗಳು ಗ್ರಾಹ್ಯವಾದ, ಅಂದರೆ ನಮಗೆ ಗೋಚರಿಸುವ ಶರೀರ ಮುಂತಾದವುಗಳಿಗಿಂತ ಶ್ರೇಷ್ಠವೆಂದು ಹೇಳುತ್ತಾರೆ. ಏಕೆಂದರೆ ಅವು, ಅಂದರೆ ಇಂದ್ರಿಯಗಳು ಸೂಕ್ಷ್ಮವಾದವು ಹಾಗೂ ಬೆಳಗುವಂತಹವು, ಅಂದರೆ ವಿಷಯಗಳನ್ನು ನಮಗೆ ತಿಳಿಸುವಂತಹವುಗಳು. ಅದರಿಂದ ಅವು, ಅಂದರೆ ಇಂದ್ರಿಯಗಳು ವಿಷಯ ವಸ್ತುಗಳಿಗಿಂತ ಬೇರೆ ಎಂಬುದನ್ನು ಹೇಳಿದಂತಾಯಿತು. ಇಂದ್ರಿಯಗಳಿಗಿಂತ ಅದನ್ನು ಹಂಬಲಿಸುವ ಮನಸ್ಸು ಮಿಗಿಲಾದುದು. ಏಕೆಂದರೆ ಈ ಮನಸ್ಸೇ ಅವನ್ನು, ಅಂದರೆ ಇಂದ್ರಿಯಗಳನ್ನು ಕಾರ್ಯದಲ್ಲಿ ತೊಡಗಿಸುತ್ತದೆ. ಮನಸ್ಸಿಗಿಂತಲೂ ನಿರ್ಧಾರವನ್ನು ತೆಗೆದುಕೊಳ್ಳುವ ನಿಶ್ಚಯಾತ್ಮಕ ಬುದ್ಧಿಯನ್ನು ಹೊಂದಿರುವ ಬುದ್ಧಿಯು ಹೆಚ್ಚಿನದು. ಏಕೆಂದರೆ ಹಂಬಲ ಉಂಟಾಗಬೇಕಾದರೆ ಮೊದಲು ಅದನ್ನು ಅನುಭವಿಸಬೇಕೆಂದು ನಿಶ್ಚಯ ಮಾಡಿರಬೇಕಾಗುತ್ತದೆ. ಆದರೆ ಯಾವುದು ಬುದ್ಧಿಗಿಂತಲೂ ಉತ್ತಮವಾದುದೋ, ಬುದ್ಧಿಗೆ ಸಾಕ್ಷಿಯಾಗಿ ನೆಲೆಸಿರುವುದೋ ಮತ್ತು ಅತ್ಯಂತ ಒಳಗಿರುವುದೋ ಅದು ಆತ್ಮ. ಶರೀರವನ್ನು ಧರಿಸಿದ ಆತ್ಮವನ್ನು, ಅಂದರೆ ಜೀವಿಯನ್ನು ಎನ್ನುವಾಗ ಶ್ಲೋಕದಲ್ಲಿ ಯಾರನ್ನೂ, ಅಂದರೆ ದೇಹಿನಂ ಶರೀರವುಳ್ಳವನು ಎಂದು ಹೇಳಲಾಗಿದೆಯೋ, ಶರೀರವುಳ್ಳವನು ಎಂದು ಹೇಳಲಾಗಿದೆಯೋ ಆ ಆತ್ಮವನ್ನೇ ಇಲ್ಲಿ ಈ ಶ್ಲೋಕದಲ್ಲಿ ಸಹ ಅದು ಎಂದು ಸೂಚಿಸಲಾಗಿದೆ. ಹೀಗೆ ಹೇಳಿ ಈಗ ಮುಕ್ತಾಯಗೊಳಿಸುತ್ತಾನೆ. ಏವಂ ಬುದ್ಧೇ ಪರಂ ಬುದ್ಧ್ವಾ ಸಂಸ್ತಭ್ಯಾತ್ಮಾನಮಾತ್ಮನ ಜಹಿ ಶತ್ರುಂ ಮಹಾಬಾಹೋ ಕಾಮರೂಪಂ ದುರಾಸದಂ. ಎಲೆ ಮಹಾಬಾಹುವೆ ಅರ್ಜುನ, ಹೀಗೆ ಬುದ್ಧಿಗಿಂತ ಉತ್ತಮವಾದುದನ್ನು ಅರಿತುಕೊಂಡು ಆತ್ಮದಿಂದ ಆತ್ಮವನ್ನು ತಡೆಹಿಡಿದು ಗೆಲ್ಲಲು ಕಷ್ಟಕರವಾದ ಕಾಮವೆಂಬ ವೈರಿಯನ್ನು ಕೊಲ್ಲು. ವಿಷಯ ವಸ್ತುಗಳ ಹಾಗೂ ಇಂದ್ರಿಯಗಳ ದೆಸೆಯಿಂದ ಹುಟ್ಟುವ ಕಾಮಾದಿ ವಿಕಾರಗಳು, ಅಂದರೆ ಬದಲಾವಣೆಗಳು, ಬುದ್ಧಿಗೆ ಸೇರಿದವುಗಳೇ ಹೊರತು ಆತ್ಮಕ್ಕಲ್ಲ. ಆತ್ಮವಾದರೂ ವಿಕಾರವಿಲ್ಲದ್ದು, ಅಂದರೆ ಬದಲಾವಣೆ ಇಲ್ಲದ್ದು ಮತ್ತು ಆ ಬದಲಾವಣೆಗಳಿಗೆ ಸಾಕ್ಷಿಯಾಗಿರುವಂಥದ್ದು. ಹೀಗಾಗಿ ಬುದ್ಧಿಗಿಂತ ಉತ್ತಮವಾದುದು ಆತ್ಮ. ಆ ಆತ್ಮವನ್ನು ಅರಿತುಕೊಂಡು ಆತ್ಮದಿಂದ ಈ ಬಗೆಯ ನಿರ್ಧಾರ ತೆಗೆದುಕೊಳ್ಳುವ ಬುದ್ಧಿಯಿಂದ ಆತ್ಮವನ್ನು, ಅಂದರೆ ಮನಸ್ಸನ್ನು ತಡೆಹಿಡಿದು ಸ್ಥಿರಗೊಳಿಸಿ ಕಾಮವೆಂಬ ವೈರಿಯನ್ನು ಕೊಲ್ಲು, ಅಂದರೆ ಸಾಯಿಸು. ಗೆಲ್ಲಲು ಕಷ್ಟಕರವಾದ, ಎಂದರೆ ಹತ್ತಿಕ್ಕಲು ಕಷ್ಟ ಸಾಧ್ಯವಾದ, ಅಂದರೆ ಅದು ಯಾವ ಬಗೆಯಿಂದ ಕೆಲಸ ಮಾಡುತ್ತದೆ ಎಂಬುದನ್ನು ಊಹಿಸಿಕೊಳ್ಳುವುದಕ್ಕೂ ಸಾಧ್ಯವಿಲ್ಲ ಎಂದು ಅರ್ಥ. ಸ್ವಧರ್ಮೇಣ ಯಮಾರಾಧ್ಯ ಭಕ್ತ್ಯಾ ಮುಕ್ತಿ ಮಿದಾ ಬುಧಾಹ ತಂ ಕೃಷ್ಣಂ ಪರಮಾನಂದಂ ತೋಷಯೇತ್ ಸರ್ವಕರ್ಮಭಿಹಿ. ತಮ್ಮ ಕರ್ತವ್ಯಗಳನ್ನು, ಸ್ವಧರ್ಮಗಳನ್ನು ನೆರವೇರಿಸುವ ಮೂಲಕ ಜ್ಞಾನಿಗಳು ಯಾರನ್ನು ಭಕ್ತಿಯಿಂದ ಆರಾಧಿಸಿ ಮುಕ್ತಿ ಹೊಂದಿದರೋ ಆ ಪರಮಾನಂದ ಸ್ವರೂಪನಾದ ಶ್ರೀಕೃಷ್ಣನನ್ನು
ಎಲ್ಲ ಕರ್ಮಗಳಿಂದ ಸಂತುಷ್ಟಿಗೊಳಿಸಬೇಕು. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಕರ್ಮಯೋಗೋ ನಾಮ ತೃತೀಯೋಧ್ಯಾಯಃ. ಹೀಗೆ ಶ್ರೀಧರ ಸ್ವಾಮಿಯಿಂದ ಬರೆಯಲ್ಪಟ್ಟ ಸುಬೋಧಿನಿ ಎಂಬ ವ್ಯಾಖ್ಯಾನದಲ್ಲಿ ಕರ್ಮಯೋಗ ಎಂಬ 3ನೆಯ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.